ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಕನ್ನಡ ಭಾಷಿಕ ನಾಟಕದ ಭಾಗದ ಸಂಪೂರ್ಣ ಅಭ್ಯಾಸವನ್ನು ಮಾಡುವ ನಾಟಕಗಳಲ್ಲಿ 4 ನಾಟಕಗಳಿದೆ. 4 ನಾಟಕಗಳ ಬಗ್ಗೆ ಇವತ್ತು ತಿಳಿತಾ ಹೋಗುವ ಪುನರಾವರ್ತನಾ ಅಭ್ಯಾಸ. ಇಲ್ಲಿ ನಾವು ಈಗಾಗಲೇ ನಾನು ಪ್ರತಿಯೊಂದು ನಾಟಕದ ಸಾರಾಂಶವನ್ನು ನಿಮಗೆ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಅದು ಪ್ಲೇ ಲಿಸ್ಟಲ್ಲಿ ಕೂಡ ಇದೆ, ಅದನ್ನು ನೀವು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಇವತ್ತು ಎಲ್ಲ ನಾಟಕವನ್ನು ಒಂದೇ ವಿಡಿಯೋದಲ್ಲಿ ನಾವು ಕಲಿತಾ ಹೋಗುವ. ಒಟ್ಟು 4 ನಾಟಕಗಳನ್ನು ಅವರು ಕೊಟ್ಟಿದ್ದಾರೆ. 4 ನಾಟಕ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ನಾಟಕ. ಯಾವುದಾದ್ರೂ ಒಂದು 10 ಅಂಕಕ್ಕೆ ಕೇಳ್ತಾರೆ, ಮತ್ತೊಂದು ನಾಟಕವನ್ನು 5 ಅಂಕಕ್ಕೆ ಕೇಳ್ತಾರೆ. ಈ ರೀತಿಯಾಗಿ ನಾಟಕದಿಂದ ಪ್ರಶ್ನೆಗಳು ಬರುವಂಥದ್ದು. ಯಾವುದಾದ್ರೂ ಒಂದು ನಾಟಕ ನಾವು ಸಂಪೂರ್ಣವಾಗಿ 10 ಅಂಕಕ್ಕೆ 3ರಿಂದ 4 ಪುಟದಷ್ಟು ಬರಿತಾ ಹೋಗಬೇಕು. ಮತ್ತೊಂದು 1.5 ಪುಟದಷ್ಟು ನಾವು ಬರೆದರೆ ಸಾಕಾಗ್ತದೆ. 5 ಅಂಕಕ್ಕೆ ಕೇಳಿದಾಗ ಮಾತ್ರ. ಈ ನಾಟಕದಲ್ಲಿ ಒಂದು ಹರಿಜನ್ವಾರ ನಾಟಕ, ಶ್ರೀರಂಗರವರು ಬರೆದಿರುವಂತಹ ಹರಿಜನ್ವಾರ ನಾಟಕ. 2 ತೆರೆಗಳು ನಾಟಕ, P. ಲಂಕೇಶ್ ಅವರು ಬರೆದಿರುವಂತಹ ತೆರೆಗಳು ನಾಟಕ. ಮನೆ, ಚಂದ್ರಕಾಂತ ಕುಸನೂರು ಅವರು ಬರೆದಿರುವಂತಹ ನಾಟಕ. ಇನ್ನು ಟಿಂಗರ ಬುಡ್ಡಣ್ಣ ನಾಟಕವನ್ನು ಚಂಪ ಅವರು ಬರೆದಿದ್ದಾರೆ. ಟಿಂಗರ ಬುಡ್ಡಣ್ಣ ಎನ್ನುವಂತಹ ನಾಟಕ. ಈ 4 ನಾಟಕಗಳು ಕೂಡ ನಿಮಗೆ ಗೊತ್ತಿದ್ದರೆ ತುಂಬಾ ಒಳ್ಳೆಯದು. ಈ ನಾಟಕದ ಕತೆ ಏನು, ಈ ನಾಟಕದ ಒಳಗೆ ಬರುವಂತಹ ಪಾತ್ರಧಾರಿಗಳು ಯಾರು ಎನ್ನುವಂಥದ್ದು ನಿಮಗೆ ಗೊತ್ತಾದರೆ ಸಾಕು. ಅಷ್ಟು ಗೊತ್ತಾದರೆ ನಂತರ ಎಲ್ಲವನ್ನು ಕೂಡ ಬರೀಲಿಕ್ಕೆ ಆಗ್ತದೆ ನಮಗೆ. ಮೊದಲು ಆ ನಾಟಕದ ವಿಷಯ ಏನು, ಅದರೊಳಗೆ ಯಾವ ವಿಚಾರದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ, ಯಾವ ವಿಷಯವನ್ನು ತಗೊಂಡಿದ್ದಾರೆ ಎನ್ನುವಂಥದ್ದು ನಿಮಗೆ ಅರ್ಥ ಆಗಬೇಕು. ಆವಾಗ ಆ ನಾಟಕವನ್ನು ನಿಮಗೆ ಯಾವಾಗ ಬೇಕಾದರೂ ಬರೀಲಿಕ್ಕೆ ಕೂಡ ನೆನಪಲ್ಲಿ ಉಳಿಲಿಕ್ಕೆ ಸಹಾಯ ಆಗ್ತದೆ. ಹರಿಜನ್ವಾರ ನಾಟಕ. ಈ ನಾಟಕವು ಹರಿಜನರ ಉದ್ಧಾರಕ್ಕಾಗಿ ಮಾಡಿರುವಂಥದ್ದು. ಹರಿಜನರ ಉದ್ಧಾರ ಮಾಡುವಂಥದ್ದನ್ನು ನಾವು ಈ ನಾಟಕದಲ್ಲಿ ಕಾಣ್ಬೋದು. ಅಸ್ಪೃಶ್ಯತೆಯ ನಿವಾರಣೆ ಆಗುವಂಥದ್ದು, ವಿಧವೆಯ ವಿವಾಹವಾಗುವಂಥದ್ದು, ಈ ವಿಚಾರವನ್ನು ಹೊಂದಿರುವಂತಹ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ನಾಟಕವೇ ಹರಿಜನ್ವಾರ ನಾಟಕ. ಹರಿಜನ್ವಾರ ನಾಟಕದಲ್ಲಿ ಯಾವ ವಿಚಾರಗಳೆಲ್ಲ ಬರ್ತದೆ ಅಂದರೆ ಹರಿಜನರ ಉದ್ಧಾರ, ಅಸ್ಪೃಶ್ಯತೆಯ ನಿವಾರಣೆ, ವಿಧವಾ ವಿವಾಹದಂತಹ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಒಂದು ನಾಟಕವೇ ಹರಿಜನ್ವಾರ ನಾಟಕ. ಈ ಸಾಮಾಜಿಕ ಕಳಕಳಿಯ ಜೊತೆಗೆ ರಾಜಕೀಯ ಮುಖಂಡರೆಂದು ತೋರಿಸಿಕೊಳ್ಳುತ್ತಿದ್ದವರ ಗೋಸುಂಬೆತನ, ಅಂದರೆ ಗೋಸುಂಬೆ ಅಂದರೆ ಬಣ್ಣ ಬದಲಾಯಿಸುವಂಥದ್ದು ಅಂತ ನೀವು ಕೇಳಿರ್ಬೋದು. ಗೋಸುಂಬೆ, ಅವನು ಆ ಗೋಸುಂಬೆ ರೀತಿ ಇದ್ದಾನೆ, ಇವಳು ಗೋಸುಂಬೆ ರೀತಿ ಇದ್ದಾಳೆ ಎನ್ನುವಂಥದ್ದು. ಅಂದರೆ ಗೋಸುಂಬೆ ಅಂದರೆ ಬಣ್ಣ ಬದಲಾಯಿಸುವಂಥದ್ದು. ಇಲ್ಲಿ ಒಬ್ಬ ರಾಜಕೀಯ ಮುಖಂಡ, ಈ ಒಂದು ನಾಟಕದಲ್ಲಿ ಒಬ್ಬ ನಾಯಕ, ಅವನು ಬಣ್ಣ ಬದಲಾಯಿಸುವಂತಹ ಗುಣವನ್ನು ಹೊಂದಿರ್ತಾನೆ. ಅಂದರೆ ಅವರು ರಾಜಕೀಯ ಮುಖಂಡನಾಗಿದ್ದುಕೊಂಡು ಒಂದು ಹೊಡೆಯಲ್ಲಿ ಜನರಿಗೆ ನಾನು ನ್ಯಾಯವನ್ನು ದೊರಕಿಸಿಕೊಡ್ತಾ ಇದ್ದೇನೆ, ನಾನು ಹರಿಜನರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ, ನಾನು ಅವರ ಜೊತೆಗೆ ಇದ್ದೇನೆ ಎಂದು ಹೇಳಿ ಮುಖವಾಡವನ್ನು ಹೊತ್ತಿರುವಂತಹ ಮುಖ. ಮತ್ತೊಂದು ಕಡೆಯಲ್ಲಿ ಅವರ ವಿರುದ್ಧವಾಗಿರುವಂಥದ್ದು, ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡದೇ ಇರುವ ರೀತಿಯಲ್ಲಿರುವಂಥದ್ದು. ಈ ರೀತಿಯಾಗಿ 2 ರೀತಿಯ ಒಂದು ಮುಖ ಅವರನ್ನು ನಾವು ಈ ನಾಟಕದಲ್ಲಿ ಕಾಣ್ಬೋದು. ಸಮಾಜದ ಬದಲಾವಣೆ ನನ್ನಿಂದ ಸಾಧ್ಯವೆಂದು ಬೀಗುತ್ತಿದ್ದಂತಹ ಯುವಕರ ಹುಂಬತನ, ಸಾಮಾಜಿಕ ರಾಜಕೀಯ ಚಳವಳಿಯಲ್ಲಿ ನಾಟಕಗಳ ಪಾತ್ರಗಳನ್ನು ಈ ಒಂದು ಹರಿಜನ್ವಾರ ನಾಟಕದಲ್ಲಿ ನಾವು ನೋಡ್ಬೋದಾಗಿದೆ. ಈ ಹರಿಜನ್ವಾರ ನಾಟಕದಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಯಾವುದೆಲ್ಲ ಪಾತ್ರಗಳಿದೆ ಈ ನಾಟಕದಲ್ಲಿ ಅಂದರೆ ಮುಖ್ಯವಾಗಿ ದೊಡ್ಡರಾಯರು. ಈ ನಾಟಕದ ಪ್ರಧಾನ ಪಾತ್ರವೇ ದೊಡ್ಡರಾಯರು. ಅದಾದ ನಂತರ ಅವರ ಹೆಂಡತಿ ವೇಣಕ್ಕ, ನಂತರ ಅವರ ಮಗ ಶ್ಯಾಮನ ಗೆಳೆಯ ವಸಂತ, ಆಮೇಲೆ ಮನೆ ಕೆಲಸಕ್ಕೆ ಎಂದು ಸೇರಿಸಿಕೊಂಡಂತಹ ವಿಧವೆ ಯಮುನಾ, ಆಮೇಲೆ
ಈ ಒಂದು ನಾಟಕದ ಮುಖ್ಯವಾದ ಪಾತ್ರವಾದಂತಹ ದೊಡ್ಡರಾಯರು ರಾಜಕೀಯದಲ್ಲಿದ್ದವರು, ಅವರ ಸಹಾಯಕ್ಕಾಗಿ ಇರುವಂಥವರು ತತ್ಯಾಚಾರಿ, ಆಮೇಲೆ ಲೆಕ್ಕವನ್ನೆಲ್ಲ ಬರೀಲಿಕ್ಕೆ ಕಾರಕೂರ ಅಥವಾ ಕರ್ಣಿಕನಾಗಿ ಕೆಲಸ ಮಾಡ್ತಾ ಇರುವಂಥವರು ಅಂತಪ್ಪ. ಒಟ್ಟು 7 ಪಾತ್ರಗಳನ್ನು ನಾವು ಈ ನಾಟಕದಲ್ಲಿ ಕಾಣ್ಬೋದು. ದೊಡ್ಡರಾಯರು, ವೇಣಕ್ಕ, ಶ್ಯಾಮ, ವಸಂತ, ಯಮುನಾ, ತತ್ಯಾಚಾರಿ, ಅಂತಪ್ಪ. ಈ ಪಾತ್ರಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ, ಸುಲಭವಾಗಿ ಸರಳವಾಗಿ ಕೇಳ್ತಾ ಹೋಗಿ. ದೊಡ್ಡರಾಯರು ಒಬ್ಬರು ರಾಜಕೀಯದಲ್ಲಿದ್ದಂಥವರು. ಅವರು ಮುನ್ಸಿಪಾಲಿಟಿಯ ಸದಸ್ಯರಾಗಿ ಈಗ ಆಯ್ಕೆಯಾಗಿ ಬಂದಿದ್ದಾರೆ. ಅವರಿಗೆ ಮುಂದೆ ಮಂತ್ರಿಯಾಗಬೇಕು ಎನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂಥವರು. ಅವರು ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಎಂಬ ಉದ್ದೇಶದಿಂದ ಎಲ್ಲ ವರ್ಗದ ಜನರ ವಿಶ್ವಾಸವನ್ನು ಪಡೆದುಕೊಳ್ಳುವಂತೆ ನಾಟಕವನ್ನು ಆಡ್ತಾ ಇದ್ರು. ಎಲ್ಲರ ಮನೆಗೆ ಹೋಗುವಂಥದ್ದು, ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ನಡೆಸಿಕೊಳ್ಳುವಂಥದ್ದು ಎನ್ನುವಂಥ ಒಂದು ನಾಟಕವನ್ನು ಮಾಡಿ ಎಲ್ಲರ ಒಂದು ಓಟು ಸಿಗಬೇಕು ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಅವರು ಆ ರೀತಿ ಮಾಡ್ತಾಯಿದ್ರು, ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ. ಹಾಗೆಯೇ ಒಬ್ಬಳು ವಿಧವೆಯನ್ನು, ಅವಳಿಗೆ ನಾನು ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿ ಯಮುನಾ, ವಿಧವೆಯಾದಂಥ ಯಮುನಾಳನ್ನು ಮನೆಗೆ ಕರೆದುಕೊಂಡು ಬಂದು ಮನೆ ಕೆಲಸಕ್ಕೆ ಇಟ್ಟುಕೊಂಡಿರ್ತಾರೆ. ನೀನು ಮನೆ ಕೆಲಸವನ್ನು ಮಾಡ್ತಾ ಇರು, ನಿನಗೆ ಯಾರೂ ಇಲ್ಲ ಅಂತ ಹೇಳಿ ಮನೆ ಕೆಲಸಕ್ಕಾಗಿ ಇಟ್ಟುಕೊಂಡಿರ್ತಾರೆ. ಆದರೆ ದೊಡ್ಡರಾಯನ ಹೆಂಡತಿ ವೇಣಕ್ಕನಿಗೆ ಇದೊಂದು ಚೂರು ಇಷ್ಟ ಆಗುವುದಿಲ್ಲ. ಯಾಕಂದರೆ ವೇಣಕ್ಕ ಸ್ವಭಾವ, ದೊಡ್ಡರಾಯರ ಧರ್ಮಪತ್ನಿ ವೇಣಕ್ಕನ ಮಗ ಶ್ಯಾಮ. ವೇಣಕ್ಕ ತುಂಬ ಮಡಿ ಮೈಲಿಗೆ ಸಂಪ್ರದಾಯವನ್ನು ಆಚರಿಸ್ತಾ ಇರುವಂತಹ ಅವರು ವೇಣಕ್ಕ ಸನಾತನ ಸಂಪ್ರದಾಯವಾದಿಯಾಗಿ ಸದಾ ಮಡಿ ಮೈಲಿಗೆಯಲ್ಲಿ ಇರ್ತಾ ಇದ್ರು. ಕುಟುಂಬದಲ್ಲಿ ದೊಡ್ಡರಾಯರು ಮಾಡುವಂತಹ ಈ ಕೆಲವೊಂದು ಕೆಲಸಗಳಿಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅವರು ರಾಜಕೀಯದಲ್ಲಿ ಇರುವಂಥದ್ದು ಅವರಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಅದರ ಜೊತೆಗೆ ಯಮುನಾಳನ್ನು, ವಿಧವೆಯಾದಂಥ ಯಮುನಾಳನ್ನು ಮನೆಗೆ ಕರೆದುಕೊಂಡು ಬಂದು ಅಡುಗೆ ಕೆಲಸಕ್ಕೆ ಇಟ್ಟದ್ದು ಅದು ಕೂಡ ಅವರಿಗೆ ತುಂಬಾ ಇಷ್ಟವೇ ಇರಲಿಲ್ಲ. ವೇಣಕ್ಕ ಅವರಿಗೆ ಬೇಕಾದಂಥ ಅಡುಗೆಯನ್ನು ಅವರೇ ಮಾಡಿಕೊಳ್ತಾ ಇದ್ರು. ಯಾಕಂದರೆ ಮಡಿ ಮೈಲಿಗೆ ಸಂಪ್ರದಾಯದಲ್ಲಿ ಅವರೇ ಇರ್ತಾಯಿದ್ರು. ದೊಡ್ಡರಾಯರು ಚಿನ್ನವನ್ನೆಲ್ಲ ಅಡವಿಟ್ಟು ಚುನಾವಣೆಗೆ ಬೇಕಾದ ಖರ್ಚನ್ನು ನಿಭಾಯಿಸ್ತಾ ಇದ್ರು. ಇದು ಕೂಡ ವೇಣಕ್ಕನಿಗೆ ಒಂದು ಚೂರು ಕೂಡ ಇಷ್ಟ ಇರಲಿಲ್ಲ. ಇದೆಲ್ಲ ವ್ಯರ್ಥ ಎನ್ನುವಂಥದ್ದು ಯೋಚನೆ ಮಾಡ್ತಾ ಇದ್ಲು. ಅದೇ ರೀತಿ ದೊಡ್ಡರಾಯರಿಗೆ ಸಹಾಯಕರಾಗಿದ್ದಂತಹ ತತ್ಯಾಚಾರಿ ಮತ್ತು ಅಂತಪ್ಪ. ತತ್ಯಾಚಾರಿ ಒಬ್ಬರು ರಾಜಕೀಯ ಸಹಾಯಕರಾಗಿ ಅವರ ಜೊತೆಗೆ ಸಹಾಯವನ್ನು ಮಾಡ್ತಾ ಇದ್ದು. ಅವರು ಕೂಡ ಒಬ್ಬರು ಸಂಪ್ರದಾಯ ಬ್ರಾಹ್ಮಣರಾಗಿದ್ದರೂ ಕೂಡ ಉಂಡಾಡಿಗ ಅಂತ ಹೇಳ್ಬೋದು. ಎಲ್ಲ ಕಡೆ ಆ ಕಡೆ ಈ ಕಡೆ ಹೋಗುವಂಥದ್ದು, ದೊಡ್ಡರಾಯರ ಜೊತೆಗೆ ಇರುವಂಥದ್ದು. ಅಂತಪ್ಪ ದೊಡ್ಡರಾಯರ ಕಾರಕೂರ ಅಂದರೆ ಕರ್ಣಿಕ, ಎಲ್ಲ ಲೆಕ್ಕಗಳನ್ನು ಬರೆಯುವಂಥದ್ದೆಲ್ಲ ಮಾಡ್ತಾಯಿದ್ರು. ಅವರು ಕೂಡ ಸಂಪ್ರದಾಯಸ್ಥರಾಗಿದ್ದರು. ಆದರೆ ಅವರು ತುಂಬ ಪ್ರಾಯ ಆಗಿದೆ, ಅವರಿಗೇನು ಕಾಣ್ತಾನೂ ಕೂಡ ಇರಲಿಲ್ಲ, ಸರಿಯಾಗಿ ಕಾಣ್ತಾ ಇರಲಿಲ್ಲ, ಸರಿಯಾಗಿ ಲೆಕ್ಕಗಳನ್ನೆಲ್ಲ ಬರೀತಿರಲಿಲ್ಲ. ಇದರಿಂದ ವೇಣಕ್ಕನಿಗೆ ತುಂಬ ಅಸಮಾಧಾನ, ಇವರೆಲ್ಲ ಮೇಲೆ ಅವರಿಗೆ ಅಸಮಾಧಾನ ಇತ್ತು. ಇನ್ನು ದೊಡ್ಡರಾಯ ಮತ್ತು ವೇಣಕ್ಕನ ಮಗನಾಗಿ ಶ್ಯಾಮ. ಇಲ್ಲಿ ಶ್ಯಾಮನ ಪಾತ್ರ ಏನು ಅಂದರೆ, ಶ್ಯಾಮ ತುಂಬಾ ಒಳ್ಳೆಯ ಮನಸ್ಸಿನ ಹುಡುಗ. ಅವನಿಗೆ ಗೊತ್ತಿಲ್ಲ ತಂದೆ ಆ ರೀತಿಯ ಮುಖವಾಡವನ್ನು ಹಾಕಿದ್ದಾರೆ ಅಂತ. ಅವನಂದುಕೊಂಡಿದ್ದಾನೆ ತನ್ನ ತಂದೆ ಎಲ್ಲರಿಗೂ ಕೂಡ ಸಹಾಯ ಮಾಡ್ತಾರೆ, ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದಾರೆ, ಅದರಿಂದ ನಾನು ಕೂಡ ಅದೇ ರೀತಿಯಲ್ಲಿ ಸಾಮಾಜಿಕ ನ್ಯಾಯವನ್ನು, ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನು ಕೊಡಬೇಕು ಎನ್ನುವಂಥ ದೃಷ್ಟಿಕೋನ ಅವನಿಗಿರ್ತದೆ. ದೊಡ್ಡರಾಯ ಮತ್ತು ವೇಣಕ್ಕರ ಮಗನಾದಂತಹ ಶ್ಯಾಮ ಸಾಮಾಜಿಕ ಕ್ರಾಂತಿಯಲ್ಲಿ ಅಪಾರವಾದ ಭರವಸೆಯನ್ನು ಇಟ್ಟುಕೊಂಡಿದ್ದ. ಹರಿಜನರ ಉದ್ಧಾರದಂತಹ ಪವಿತ್ರ ಕಾರ್ಯಗಳಿಗೆ ಸಹಾಯ ಹಸ್ತವನ್ನು ನೀಡಲು ನಿರ್ಧರಿಸಿದ್ದಾರೆ. ಇದರ ಅಂಗವಾಗಿಯೇ ಅವನೇನು ಮಾಡ್ತಾನೆ, ಅಪ್ಪ ಕರೆದುಕೊಂಡು ಬಂದಂತಹ ವಿಧವೆಯಾದಂತಹ ಯಮುನಾಳನ್ನು ಪ್ರೀತಿಸಿ ವಿವಾಹ ಕೂಡ ಆಗ್ತಾನೆ. ಅವಳ ಜಾತಿ ಕುಲ ಗೋತ್ರ ಏನೂ ಕೂಡ ಗೊತ್ತಿಲ್ಲ, ಆದರೂ ಕೂಡ ಅವಳಿಗೆ ಒಂದು ಜೀವನ ಕೊಡಬೇಕು ಅಂತ ಒಂದು ಕಾರಣದಿಂದಾಗಿ ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು, ಅವಳ ಜೀವನಕ್ಕೂ ಒಂದು ದಾರಿಯಾಗಬೇಕು ಅಂತ ಹೇಳಿ ಶ್ಯಾಮ ಯಮುನಾಳನ್ನು ಪ್ರೀತಿಸಿ ವಿವಾಹ ಕೂಡ ಆಗ್ತಾನೆ. ಇದು ವೇಣಕ್ಕನಿಗೂ ಕೂಡ ಇಷ್ಟ ಇರೋದಿಲ್ಲ, ದೊಡ್ಡರಾಯನಿಗೂ ಕೂಡ ಇಷ್ಟ ಇರೋದಿಲ್ಲ. ವಸಂತ ಶ್ಯಾಮನ ಗೆಳೆಯನಾದಂಥ ವಸಂತ ತುಂಬ ತುಂಟ ಕೂಡ, ಜಾಣ್ಮೆ ಕೂಡ ಆಗಿದ್ದ. ಎಲ್ಲ ವಿಚಾರಗಳಿಂದ ಎಲ್ಲರನ್ನು ಆಕರ್ಷಿಸು ಕೂಡ ಆಗ್ತಾ ಇದ್ದ. ಅವನು ನಾಟಕಗಳನ್ನೆಲ್ಲ ಮಾಡ್ತಾ
ಅಲ್ಲಿ ಇರ್ತಾ ಇದ್ದ. ಹಾಗೆಯೇ ಅವನು ಕೂಡ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದವನು. ಇವನು ತತ್ಯಾಚಾರ್ಯ ಮಗಳನ್ನು ಮದುವೆಯಾಗಿದ್ದ. ಇಲ್ಲಿ ತತ್ಯಾಚಾರಿ ದೊಡ್ಡರಾಯರ ಸಹಾಯಕ, ತತ್ಯಾಚಾರಿಯ ಮಗಳನ್ನು ಮದುವೆಯಾಗಿರುವಂಥದ್ದು ವಸಂತ ಮದುವೆಯಾಗಿದ್ದು. ಇವನ ದಾಂಪತ್ಯ ಸಂಬಂಧ ಅಷ್ಟು ಚೆನ್ನಾಗಿರಲಿಲ್ಲ, ತುಂಡಾಗಿದೆ. ಆದ್ದರಿಂದ ಸಂಪ್ರದಾಯಸ್ಥ ಮಾವ ತತ್ಯಾಚಾರಿ ಮತ್ತು ವಸಂತ ಯಾವಾಗಲೂ ಕೂಡ ಜಗಳವನ್ನು ಆಡ್ತಾ ಇರ್ತಾರೆ. ಅಂತಪ್ಪನ ಜೊತೆ ಯಾವಾಗಲೂ ಹಾಸ್ಯ ಮಿಶ್ರಿತ ನಿಷ್ಠೂರ ಮಾತುಗಳನ್ನು ಆಡ್ತಾ ಇರುವಂಥದ್ದು ಕಾಣ್ಬೋದು. ಇನ್ನು ತನ್ನ ಗೆಳೆಯನಾದಂಥ ಶ್ಯಾಮ ಯಮುನಾಳನ್ನು ಪ್ರೀತಿಸುವುದಕ್ಕೆ, ವಿವಾಹವಾಗುವುದಕ್ಕೆ ಸಂಪೂರ್ಣ ಬೆಂಬಲ ಸಹಾಯವನ್ನು ಮಾಡುವಂಥವನು ವಸಂತ. ಇನ್ನು ಯಮುನಾ ಅಂದರೆ ಈಗಾಗಲೇ ನಿಮಗೆ ಗೊತ್ತಿದೆ, ಅವಳು ವಿಧವೆ. ಆಕೆಗೆ ಜಾತಿ ಕುಲ ಗೋತ್ರ ಏನೂ ಕೂಡ ಇಲ್ಲ. ಅವಳಿಗೆ ಸಹಾಯ ಮಾಡಬೇಕು ಎನ್ನುವ ಕಾರಣದಿಂದಾಗಿ ದೊಡ್ಡರಾಯರು ಮನೆಗೆ ಕರೆದುಕೊಂಡು ಬಂದು ಅಡಿಗೆ ಕೆಲಸಗಳಲ್ಲಿ, ಮನೆ ಕೆಲಸಗಳಲ್ಲಿ ಇರುವಂತೆ ಹೇಳುವಂಥದ್ದು. ಅವಳು ಮನೆಗೆ ಬಂದ ನಂತರ ಶ್ಯಾಮ ಅವಳನ್ನು ಪ್ರೀತಿಸುವಂಥದ್ದು, ನಂತರ ಇಬ್ಬರು ಕೂಡ ವಿವಾಹವಾಗುವಂಥದ್ದು. ಇಲ್ಲಿ ಯಮುನಾ ಒಬ್ಬಳು ಶೋಷಿತ ಮಹಿಳೆ, ಸಾಂಪ್ರದಾಯಿಕ ಕಟ್ಟುಪಾಡುಗಳಿಂದ ಮುಕ್ತಳಾಗಿ ಹೊಸ ಬದುಕಿಗೆ ಕಾಲಿರಿಸಿರುವವಳು. ಶ್ಯಾಮನಿಂದ ಇವಳಿಗೆ ಹೊಸ ಬದುಕು ಸಿಗ್ತದೆ. ಇನ್ನು ತತ್ಯಾಚಾರಿ ದೊಡ್ಡರಾಯರ ರಾಜಕೀಯ ಸಹಾಯಕ. ಅವನ ಮಗಳನ್ನೇ ಶ್ಯಾಮನ ಗೆಳೆಯ ವಸಂತನಿಗೆ ಮದುವೆ ಮಾಡಿಕೊಟ್ಟಿರುವಂಥದ್ದು. ಆದರೆ ಅವರ ಜೀವನ ಸರಿ ಇರಲಿಲ್ಲ. ಅಂತಪ್ಪ ದೊಡ್ಡರಾಯರ ಕಾರಕೋರ, ತುಂಬ ಪ್ರಾಯ ಕೂಡ ಆಗಿತ್ತು, ಸರಿಯಾಗಿ ಕಣ್ಣು ಕೂಡ ಕಾಣ್ತಾ ಇರಲಿಲ್ಲ. ಈ ಒಂದು ನಾಟಕದಲ್ಲಿ, ಹರಿಜನ್ವಾರ ನಾಟಕದ ಸ್ವಲ್ಪ ಸಣ್ಣದಾದ ಒಂದು ಸಾರಾಂಶವನ್ನು ತಿಳ್ಕೊಳ್ಳುವ. ಈ ನಾಟಕದಲ್ಲಿ ಇದು ಒಂದು ರಾಜಕೀಯ, ಸಾಮಾಜಿಕ, ಆರ್ಥಿಕ ಸ್ಥಿತಿ ಇದರಲ್ಲಿ ಕಾಣ್ಬೋದಾಗಿದೆ. ಶ್ರೀರಂಗರು ಈ ಒಂದು ನಾಟಕದಲ್ಲಿ, ಹರಿಜನ್ವಾರ ನಾಟಕದಲ್ಲಿ ಮೇಲು ಕೀಳು, ಮುಂದುವರಿದವರು ಹಿಂದುಳಿದವರು, ಶಿಕ್ಷಿತರು ಅಶಿಕ್ಷಿತರು, ಸತ್ಯ ಸುಳ್ಳು, ಅದರೆಲ್ಲದರ ಬಗ್ಗೆ ಹೇಳಿರುವಂಥದ್ದು ಈ ಒಂದು ನಾಟಕದಲ್ಲಿ ಕಾಣ್ಬೋದು. ವಿಧವಾ ವಿವಾಹಕ್ಕಿರುವಂತಹ ತೊಡಕುಗಳು, ನೈತಿಕ ದಿವಾಳಿತನ, ಅಸ್ಪೃಶ್ಯತೆಯಂತಹ ತ್ರಿವಳಿ ಸಮಸ್ಯೆಗಳನ್ನು ಕೂಡ ಇದರಲ್ಲಿ ಚಿತ್ರಿಸಿದ್ದಾರೆ. ದೊಡ್ಡರಾಯರು ಸಂಪೂರ್ಣ ರಾಜಕೀಯದಲ್ಲಿದ್ದವರು. ಅವರು ರಾಜಕೀಯದಲ್ಲೇ ಉನ್ನತಿಗೆ ಹೋಗಬೇಕು, ಮುಂದೆ ಮಂತ್ರಿಯಾಗಬೇಕು ಎನ್ನುವಂತಹ ತುಂಬ ಬಯಕೆಯನ್ನು ಕೂಡ ಅವರು ಹೊಂದಿದ್ದರು. ಆದರೆ ಕೊನೆಯದಾಗಿ ಅದು ಕೂಡ ಯಾವುದು ಕೂಡ ಆಗುವುದಿಲ್ಲ. ಇಲ್ಲಿ ಹರಿಜನ್ವಾರ ನಾಟಕದಲ್ಲಿ ಒಂದು ನೈತಿಕ ದಿವಾಳಿತನಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಈ ಒಂದು ನಾಟಕದಲ್ಲಿ ಆರಂಭದಲ್ಲಿ ಯಮುನಾ ಅಡಿಗೆ ಕೆಲಸದವಳಾಗಿ ದೊಡ್ಡರಾಯರ ಮನೆಯಲ್ಲಿ ಸೇರಿರ್ತಾಳೆ. ಈಕೆಯ ವೈದ್ಯವ್ಯ ಕಾರಣ, ಇವಳ ಒಂದು ತೊಂದರೆಯಿಂದ ಕಾರಣ ಅಲ್ಲಿ ಅವರು ಚಿತ್ರಿತವಾಗಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಯಮುನಾಳು ಅಲ್ಲಿ ಸೇರಿಸಿರುವಂಥದ್ದು ದೊಡ್ಡರಾಯರೇ ತನ್ನ ಮನೆಯಲ್ಲಿ ಕೆಲಸಕ್ಕಿರುವಂತ ಹೇಳಿ ಸೇರಿಸಿರ್ತಾರೆ. ಇಲ್ಲಿ ವೇಣಕ್ಕ ದೊಡ್ಡರಾಯರ ಹೆಂಡತಿ. ವೇಣಕ್ಕ ಮತ್ತು ದೊಡ್ಡರಾಯರಿಗೆ ಯಮುನಾ ಮತ್ತು ಶ್ಯಾಮ ವಿವಾಹವಾಗಲು ಅವರು ಖಂಡಿತ ಕೂಡ ಒಪ್ತಿರಲಿಲ್ಲ. ಆದರೆ ತಾಯಿ ವೇಣಕ್ಕ ಯಮುನಾಳ ಬಗ್ಗೆ ಮಾನವೀಯ ಕನಿಕರ ಉಳ್ಳವಳಾಗಿದ್ದರೂ ಕೂಡ ಸಂಪ್ರದಾಯ ಮಡಿವಂತ ಮನಸ್ಥಿತಿಯವಳಾಗಿದ್ಲು. ತನ್ನ ಮಗ ಅನ್ಯ ಜಾತಿಗೆ ಸೇರದ ವಿಧವೆಯನ್ನು ಮದುವೆಯಾಗಲು ಒಪ್ಪುತ್ತಿರಲಿಲ್ಲ. ಹಾಗೆ ದೊಡ್ಡರಾಯರು ಕೂಡ ಈ ವಿವಾಹಕ್ಕೆ ಸಮ್ಮತಿಸುತ್ತಿರಲಿಲ್ಲ. ಇಂತಹ ಒಂದು ಸ್ಥಿತಿಯಲ್ಲಿ ಶ್ಯಾಮ ತಂದೆಯ ಕೋರಿಕೆಯನ್ನೇ ನೈಜವೆಂದು ಸತ್ಯವೆಂದು ಭ್ರಮಿಸಿ ವಿಧವೆ ಯಮುನಾಳವನ್ನು ಮದುವೆಯಾಗಲು ನಿರ್ಧರಿಸ್ತಾನೆ. ಶ್ಯಾಮನ ಈ ತೀರ್ಮಾನ ಹುಂಬುತನದಂತೆ ಕಂಡರೂ ಒಂದು ಅನ್ಯಾಯ, ಅಧರ್ಮದಿಂದ ಕೂಡಿದ ಸಾಮಾಜಿಕ ಪರಿಸ್ಥಿತಿ ಬದಲಾಗಬೇಕಾದರೆ ಶ್ಯಾಮನಂತವರು ಯಮುನಾಳಂತಹ ವಿಧವೆಗೆ ಬಾಳು ಕೊಡುವುದರಲ್ಲಿ ಮಾನವೀಯತೆಯನ್ನು ಗುರುತಿಸುತ್ತಾರೆ. ಅದರಿಂದ ಅಂತರ್ಜಾತಿ ಮತ್ತು ವಿಧವಾ ವಿವಾಹವನ್ನು ಒಂದು ದೊಡ್ಡ ಸಾಮಾಜಿಕ ಮೌಲ್ಯವಾಗಿ ಶ್ರೀರಂಗರು ಈ ಒಂದು ನಾಟಕದಲ್ಲಿ ತೋರಿಸುವಂಥದ್ದನ್ನು ಕಾಣ್ಬೋದು. ದೊಡ್ಡರಾಯರು ಹರಿಜನರ ಉದ್ಧಾರದ ಮಾತುಗಳನ್ನಾಡುವುದು, ಹರಿಜನರನ್ನು ಆಚರಿಸುವುದು, ಯಮುನಾಳಂತಹ ವಿಧವೆಗೆ ಆಶ್ರಯ ನೀಡುವಂಥದ್ದು, ಮುಸಲ್ಮಾನನಾದ ನಬೀಸಾನೇ ಸ್ನೇಹ ಬೆಳೆಸುವುದು ಕೇವಲ ತನ್ನ ರಾಜಕೀಯ ಅಸ್ತಿತ್ವ ಕಂಡುಕೊಳ್ಳುವ ಸಲುವಾಗಿಯೇ ಹೊರತು ಅವರನ್ನು ಅವರಿರುವ ಸ್ಥಿತಿಯಲ್ಲಿ ಪ್ರಾಮಾಣಿಕವಾಗಿ ಪ್ರೀತಿಸುವುದಾಗಿರುವುದಿಲ್ಲ.
ಇಲ್ಲಿ ಅವರು ಪ್ರಾಮಾಣಿಕವಾಗಿ ಪ್ರೀತಿಸುವುದಿಲ್ಲ. ಯಾರು? ದೊಡ್ಡರಾಯರು. ಅವರಿಗೆ ಅವರ ರಾಜಕೀಯದಲ್ಲಿ ಗೆಲುವು ಸಿಗಬೇಕು ಎಂಬ ಕಾರಣದಿಂದಾಗಿ ಮಾತ್ರ ನಾಟಕೀಯವಾಗಿ ಅವರು ಪ್ರೀತಿಸುವಂಥದ್ದು ಈ ಒಂದು ನಾಟಕದಲ್ಲಿ ಅವರು ಹೇಳುವಂಥದ್ದು. ಇನ್ನು ದೊಡ್ಡರಾಯ, ತತ್ಯಾಚಾರಿ, ಅಂತಪ್ಪರಾಗಲಿ ಯಾವುದೇ ರೀತಿಯ ಅಲ್ಲಿ ಒಂದು ಸನ್ನಿವೇಶ ನಡೀತದೆ. ಈ ಒಂದು ನಾಟಕದಲ್ಲಿ ಒಂದು ಹೊಲೆಯರ ಮಗುವೊಂದು ಗಟಾರದಲ್ಲಿ ಬಿದ್ದಿರುವುದನ್ನು ಕಂಡ ನಬೀಸಾಬಿಯಾಗಲಿ ತಿಳಿದ ದೊಡ್ಡರಾಯ, ತತ್ಯಾಚಾರಿ, ಅಂತಪ್ಪ ಮಗುವನ್ನು ರಕ್ಷಿಸಲು ಹೋಗುವುದಿಲ್ಲ. ಆ ಒಂದು ಮಗು ಅಸ್ಪೃಶ್ಯ ಎಂಬ ಒಂದೇ ಕಾರಣದಿಂದಾಗಿ ಅವರು ಮಗುವನ್ನು ರಕ್ಷಿಸಲಿಕ್ಕೆ ಹೋಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ದೊಡ್ಡರಾಯರ ಹೆಂಡತಿ ವೇಣಕ್ಕ ಹೋಗಿ ಅಲ್ಲಿ ಆ ಮಗುವನ್ನು ರಕ್ಷಿಸುವಂಥದ್ದನ್ನು ಕಾಣ್ಬೋದು. ಈ ಒಂದು ನಾಟಕದಲ್ಲಿ ಯಮುನಾ ಮಾಡಿದ ಅಡುಗೆಯನ್ನು ವೇಣಕ್ಕ ಊಟ ಮಾಡ್ತಾ ಇರಲಿಲ್ಲ. ನಬೀಸಾರಿಗೆ ತನ್ನ ಕೈಯಾರ ಚಾ ಕೂಡ ಕೊಡ್ತಾ ಇರಲಿಲ್ಲ ವೇಣಕ್ಕ, ಯಾಕಂದರೆ ಮಡಿ ಸಂಪ್ರದಾಯದಲ್ಲಿದ್ದವರು. ಆದರೆ ವೇಣಕ್ಕ ಗಟಾರದಲ್ಲಿ ಬಿದ್ದಿರುವ ಹೊಲೆಯರ ಕೂಸನ್ನು ಎತ್ತುವಲ್ಲಿ ಮಾನವೀಯತೆಯನ್ನು ಮೆರೀತಾರೆ. ಅಸ್ಪೃಶ್ಯತಾ ನಿವಾರಣೆ ವೇಣಕ್ಕನಲ್ಲಿ ಒಂದು ಸಾಮಾಜಿಕ ಬದ್ಧತೆಯಾಗಿ ಉಳಿಯುವಂಥದ್ದು. ಈ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಗಿಂತ ಕಷ್ಟದಲ್ಲಿರುವ ಒಂದು ಕೂಸು ತನಗೆ ತಿಳಿದ ಮಟ್ಟಿಗೆ ರಕ್ಷಿಸುವುದೇ ದೊಡ್ಡ ಸಾರ್ಥಕತೆ ಎಂಬಂತೆ ಚಿತ್ರಿಸಿರುವುದು ತುಂಬಾ ಉತ್ತಮವಾಗಿರುವಂಥದ್ದು ಅಂತ ಹೇಳ್ಬೋದು. ಇಲ್ಲಿ ದೊಡ್ಡರಾಯರು ಕೊನೆಗೆ ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಎಂಬಂತೆ ದೊಡ್ಡರಾಯರ ರಾಜಕೀಯ ಸೋಲಿನ ಸುಳಿವು ಕಾಣ್ತದೆ. ಯಾಕಂದರೆ ಇಲ್ಲಿ ತನ್ನ ಮಗ ಹೇಳಿದಂತೆ ಕೇಳೋದಿಲ್ಲ. ತನ್ನ ಮಗ ಏನು ಮಾಡ್ತಾನೆ, ವಿಧವೆಯನ್ನು ಮದುವೆ ಆಗ್ತಾನೆ. ಆಮೇಲೆ ತನ್ನ ಹೆಂಡತಿ ಅಲ್ಲಿ ಒಂದು ಅಸ್ಪೃಶ್ಯದ ಮಗುವನ್ನು ಅಲ್ಲಿ ಗಟಾರದಲ್ಲಿ ಬಿದ್ದಿರುವಂತಹ ಮಗುವನ್ನು, ಚರಂಡಿಯಲ್ಲಿ ಬಿದ್ದಿರುವಂತಹ ಮಗುವನ್ನು ರಕ್ಷಿಸುವಂಥದ್ದು, ಇದೆಲ್ಲ ಕೂಡ ಅವರಿಗೆ ವಿರುದ್ಧವಾಗಿ ನಡೆಯುತ್ತಾ ಹೋಗ್ತದೆ. ಅದಾದ ನಂತರ ಅವರು ರಾಜಕೀಯವಾಗಿಯೂ ಕೂಡ ಸೋಲನ್ನು ಅನುಭವಿಸ್ತಾರೆ. ಆವಾಗ ನಿಜವಾಗಿ ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಎಂಬಂತೆ ದೊಡ್ಡರಾಯರ ರಾಜಕೀಯ ಸೋಲಿನ ಸುಳಿವು ಇದರಲ್ಲಿ ಒಂದು ಕಾಣುವಂಥದ್ದು. ಜಯ ನೈತಿಕತೆಗೆ ಹೊರತು ಸುಳ್ಳು, ವಂಚನೆ, ಆಷಾಢಭೂತಿಗಳಿಗಲ್ಲ ಎಂಬ ಸಂದೇಶವನ್ನು ಈ ಒಂದು ನಾಟಕದಲ್ಲಿ ನಾವು ಕಾಣ್ಬೋದಾಗಿದೆ. ಇನ್ನಷ್ಟು ವಿಚಾರ ಬೇಕು ಅಂತಾದರೆ ನೀವು ಸಮಯ ಇದ್ದಾಗ ಇದರ ಸಂಪೂರ್ಣವಾಗಿ ಓದ್ಕೊಳ್ಳಿ ಸ್ನೇಹಿತರೆ. ತುಂಬಾ ಪುಟಗಳಿದೆ ಈ ನಾಟಕದಲ್ಲಿ. ಹಾಗೆ ಇದರಲ್ಲಿ ಕೂಡ ಅರ್ಥಗಳಿದೆ ನೋಡಿ. ನಾನು ಆ ಅರ್ಥಗಳನ್ನೆಲ್ಲ, ಮುಖ್ಯವಾದ ಅರ್ಥಗಳನ್ನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆದರೂ ಕೂಡ ಇದರಲ್ಲಿ ಗುರುತಿಸಿರುವಂಥದ್ದು ಕಂದೀಲು, ಲಾಟೀನು, ಆದರ, ಪ್ರೀತಿ, ದವಾನಲ, ಬೆಂಕಿ, ಗಾವಿಳ, ದಡ್ಡ, ಗಟಾರ ಅಂದರೆ ಚರಂಡಿ, ಕೆಲವು ಮುಖ್ಯವಾಗಿರುವಂಥದ್ದು. ಇನ್ನು ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಇದೆ ನೋಡಿ. ತುಂಬ ಜನ ಕೇಳ್ತಾ ಇದ್ರಲ್ವ, ಸಂದರ್ಭ ಸ್ವಾರಸ್ಯ ಯಾವ ರೀತಿ ಬರೆಯುವಂಥದ್ದು. ಇಲ್ಲಿ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ನನಗಂತೂ ಕಂಠ ತುಂಬಿ ಬಂದಿತು. ಈ ವಾಕ್ಯವನ್ನು ಶ್ರೀರಂಗರು ಬರೆದಿರುವ ಹರಿಜನ್ವಾರ ನಾಟಕದ ಮೊದಲನೇ ಎಳೆಯಿಂದ ಆರಿಸಿಕೊಳ್ಳಲಾಗಿದೆ. ದೊಡ್ಡರಾಯರು ಹೆಣ್ಣು ಮಕ್ಕಳ ಶಾಲೆಗೆ ಹೋಗಿದ್ದಾಗ ಅಲ್ಲಿಯ ಮಕ್ಕಳು ದೊಡ್ಡರಾಯರ ಗುಣವರ್ಣನೆ ಮಾಡಿ ಹಾಡುತ್ತಾರೆ. ಈ ಹಾಡನ್ನು ಕೇಳಿದಾಗ ಅಂತಪ್ಪನಿಗೆ ಹಿಡಿಸಲಾಗದಷ್ಟು ಆನಂದವಾಗುತ್ತದೆ. ದೊಡ್ಡರಾಯರ ಬಗ್ಗೆ ಅಸಮಾಧಾನದಿಂದ ವೇಣಕ್ಕ ನುಡಿದಾಗ ಆ ಶಾಲಾ ಪ್ರಸಂಗ ನೆನಪಿಸಿ ಬಂದು ಅಂದು ನನಗಂತೂ ಕಂಠ ತುಂಬಿ ಬಂದಿತ್ತು ಎಂದು ವೇಣಕ್ಕಳಿಗೆ ಹೇಳಿದಂತಹ ಮಾತು. ದೊಡ್ಡರಾಯರ ವ್ಯಕ್ತಿತ್ವದ ಬಗ್ಗೆ ಸ್ವತಃ ಹೆಮ್ಮೆ ಪಡುವ ಅಂತಪ್ಪ ವೇಣಕ್ಕರಲ್ಲೂ ಈ ಆದರ ಹುಟ್ಟಲಿ ಎಂಬ ಇಚ್ಛೆಯನ್ನು ಈ ಮಾತುಗಳು ಸೂಚಿಸುತ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಜನಿವಾರ ಮಾಡೋ ದಂಧೆ ಬೆಳೀತಪ್ಪ ಎನ್ನುವಂಥದ್ದು ಕೂಡ ಈ ಒಂದು ನಾಟಕದಿಂದ, ಈ ವಾಕ್ಯವನ್ನು ಶ್ರೀರಂಗರು ಬರೆದಿರುವಂತಹ ಹರಿಜನ್ವಾರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಈ ಒಂದು ಕಥೆಯ ಬಗ್ಗೆ ನಿಮಗೆ ಎಷ್ಟೆಲ್ಲ ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗಿ ಸ್ನೇಹಿತರೆ. ಇದು ಈ ನಾಟಕದಾಯಿತು. ಇನ್ನು ತೆರೆಗಳು ನಾಟಕದಲ್ಲಿ ಬರುವಂತಹ ಪಾತ್ರಗಳನ್ನು ನೋಡುವ. ತೆರೆಗಳು ನಾಟಕವನ್ನು ಬರೆದವರು ಪಿ ಲಂಕೇಶರವರು ತೆರೆಗಳು ನಾಟಕವನ್ನು ಬರೆದಿದ್ದಾರೆ. ತೆರೆಗಳು ನಾಟಕದಲ್ಲಿ ಬರುವಂತಹ ಪಾತ್ರಗಳು ವೆಂಕಿ, ಕಿಟ್ಟಿ, ಕೆಲವೊಂದು ಪಾತ್ರಗಳಷ್ಟೇ ಇದೆ ನೋಡಿ. ಅದರಲ್ಲಿ ತುಂಬ ಪಾತ್ರಗಳೇನಿಲ್ಲ. ವೆಂಕಿ,
ಕಿಟ್ಟಿ ಒಬ್ಬ ವ್ಯಕ್ತಿ. ತೆರೆಗಳು ನಾಟಕದಲ್ಲಿ ಫಸ್ಟ್ ತೆರೆ ಅಂದರೆ ಅಲ್ಲಿ ಒಂದು ಸ್ಟೇಜ್ ಇರ್ತದೆ, ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಮತ್ತು ಮೂವರು ಅವನನ್ನು ತನಿಖೆಯನ್ನು ಮಾಡುವಂಥ ತನಿಖಾಧಿಕಾರಿಗಳು ಆಗಿರ್ತಾರೆ. ಒಬ್ಬ ವ್ಯಕ್ತಿ, ಆಮೇಲೆ ವೆಂಕಿ ಕಿಟ್ಟಿ ಮೂವರು ಪಾತ್ರಗಳಿರುವಂಥದ್ದು. ಒಬ್ಬ ವ್ಯಕ್ತಿಯನ್ನು ಅವರು ಎಲ್ಲವನ್ನು ಅವರಿಂದ ತಿಳ್ಕೊಳ್ಳುವಂಥದ್ದು. ಅವನು ತಪ್ಪು ಮಾಡಿದ್ದಾನೆ, ಅವನು ಮೋಸ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ, ಅವನನ್ನು ಮೂವರು ಸೇರಿ ತನಿಖಾಧಿಕಾರಿಗಳು ಅವನ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಮಾಡುವಂಥದ್ದು. ಅದು ಆ ನಾಟಕದ ಆರಂಭದಲ್ಲಿ ಅದೇ ರೀತಿಯ ಸೀನ್ ಇರುವಂಥದ್ದು. ಕೊನೆಯದಾಗಿ ಆ ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗುವಂಥ ಪರಿಸ್ಥಿತಿ ಉಂಟಾಗುವಂಥದ್ದು. ಮೂವರು ಪೊಲೀಸರು ಅಥವಾ ತನಿಖಾಧಿಕಾರಿಗಳು ಅಂತಲೇ ಹೇಳ್ಬೋದು. ಅವರೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥದ್ದು, ಅವರು ಮಾಡಿದ ಅನ್ಯಾಯ, ಮೋಸ, ವಂಚನೆಗೆ ಶಿಕ್ಷೆಯನ್ನು ಹೇಳುವಂಥದ್ದು ಈ ಒಂದು ತೆರೆಗಳು ನಾಟಕದಲ್ಲಿ ನಾವು ಕಾಣಬಹುದಾಗಿದೆ. ಒಬ್ಬ ವ್ಯಕ್ತಿಯ ಜೊತೆಗೆ ವಿಟ್ಟಿ, ಕಂಟಿ, ಕಿಟ್ಟಿ, ಕಂಟಿ, ಆ ರೀತಿ ನೆನಪಲ್ಲಿಟ್ಕೊಳ್ಳಿ. ಮೂವರು ವ್ಯಕ್ತಿಗಳು, ಮೂವರು ತನಿಖಾಧಿಕಾರಿಗಳು, ವಿಟ್ಟಿ, ಕಂಟಿ, ವಿಟ್ಟಿ, ಕಂಟಿ, ಮೂವರು ವ್ಯಕ್ತಿಗಳಿರುವಂಥದ್ದನ್ನು ನೆನಪಲ್ಲಿಟ್ಕೊಳ್ಳಿ. ಈ ಒಂದು ತೆರೆಗಳು ನಾಟಕದಲ್ಲಿ ಏನಾಯಿತು ನೋಡಿ, ಪಾತ್ರದ ಪರಿಚಯ ಇಲ್ಲಿದೆ ನೋಡಿ. ಒಬ್ಬ ವ್ಯಕ್ತಿ, ಅದಾದ ಮೇಲೆ ಕಂಟಿ, ಅದಾದ ಮೇಲೆ ವಿಟ್ಟಿ, ಅದಾದ ಮೇಲೆ ಕಿಟ್ಟಿ. ಈ ಒಂದು ನಾಟಕವನ್ನು ನಾವು ನೋಡಿದರೆ, ಈ ನಾಟಕದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ತುಂಬಾ ಅನ್ಯಾಯಗಳನ್ನೆಲ್ಲ ಮಾಡಿರ್ತಾನೆ, ಮೋಸಗಾರನಾಗಿರ್ತಾನೆ. ಅವನು ವಿಚಾರಣೆಯ ಸಮಯದಲ್ಲಿ ಎಲ್ಲ ಕೂಡ ಬಯಲಾಗುವಂಥದ್ದು ಈ ಒಂದು ತೆರೆಗಳು ನಾಟಕದಲ್ಲಿ ಬರುವಂಥದ್ದು. ಕಂಟಿ, ವಿಟ್ಟಿ, ಕಿಟ್ಟಿ ಮೂವರು ತನಿಖಾಧಿಕಾರಿಗಳಾಗಿ ಅವನನ್ನು ಬಾಯಿ ಬಿಡಿಸುವಂಥದ್ದು, ಎಲ್ಲ ವಿಚಾರಣೆಗಳನ್ನು ಮಾಡುವಂಥದ್ದು ಈ ಒಂದು ತೆರೆಗಳು ನಾಟಕದಲ್ಲಿ ಕಾಣಬಹುದಾಗಿದೆ. ವ್ಯಕ್ತಿ ಮಾಡಿರುವ ಅಪರಾಧಗಳನ್ನು ತನಿಖೆ ನಡೆಸಿ ಆತನ ತಪ್ಪಿಗೆ ಶಿಕ್ಷೆ ನೀಡುವುದು ಈ ತೆರೆಗಳು ನಾಟಕದಲ್ಲಿ ಕಂಟಿ, ವಿಟ್ಟಿ, ಕಿಟ್ಟಿಯ ಪಾತ್ರವಾಗಿರ್ತದೆ. ಕಂಟಿ, ವಿಟ್ಟಿ, ಕಿಟ್ಟಿ ತನಿಖಾಧಿಕಾರಿಯಾಗಿ ಆ ವ್ಯಕ್ತಿ ಮಾಡಿರುವ ಅಪರಾಧಗಳನ್ನು ಹೊರತೆಗೆಯುವಂಥದ್ದು. ಈ ನಾಟಕಕ್ಕೆ ಲಂಕೇಶ್ರವರು ತೆರೆಗಳು ಎಂಬ ಹೆಸರನ್ನು ಅವರು ನೀಡಿದ್ದಾರೆ. ಅಂದರೆ ಪರದೆಯ ಎದುರಾಗುವಂಥ ಒಂದು ಕತೆ. ವ್ಯಕ್ತಿಯ ಆತ್ಮ ಎಂಬುದು ಅಂತರಂಗದಲ್ಲಿದೆ ಎಂಬುದು ನಮ್ಮೆಲ್ಲರ ಭಾವನೆ. ವ್ಯಕ್ತಿಯ ಭಾವನೆಗಳು ಅಲ್ಲಿಂದ ಹುಟ್ಟುತ್ತದೆ. ವ್ಯಕ್ತಿ ಮಾಡುವ ಪ್ರತಿಯೊಂದು ಕ್ರಿಯೆ, ಗಳಿಸುವ ಅನುಭವಗಳು ಅಚ್ಚಳಿಯದಂತೆ ಅಲ್ಲಿ ದಾಖಲಾಗ್ತದೆ. ಏನೆಲ್ಲ ತಪ್ಪುಗಳನ್ನು ಮಾಡಿದ್ದಾನೆ, ಸಮಾಜಕ್ಕೆ ಆತನ ಅಪರಾಧಿಯಂತೆ ತೋರಿದರೂ ಅದನ್ನು ಸಾಬೀತು ಮಾಡಲು ಸಾಧ್ಯವಾಗುವುದಿಲ್ಲ. ಸಾಬೀತು ಮಾಡಲಿಕ್ಕೆ ಅವನನ್ನು ಮೂವರು ಬಂದು ಅವನನ್ನು ವಿಚಾರಣೆ ಮಾಡುವಂಥದ್ದು. ಆತನು ಮಾಡಿರುವ ಯಜಮಾನನ ಕೊಲೆ. ಇಲ್ಲಿ ಆ ವ್ಯಕ್ತಿಯು ತಾನು ಕೆಲಸ ಮಾಡ್ತಾ ಇದ್ದಂತಹ ಮನೆಯ ಯಜಮಾನನನ್ನೇ ಕೊಂದು ತಾನೇ ಯಜಮಾನನಾಗಿ ಅಲ್ಲಿ ಜೀವನ ಮಾಡುವಂಥದ್ದು. ಅವನು ಯಜಮಾನನ್ನು ಕೊಂದು ಅಲ್ಲೇ ಜೀವನವನ್ನು ಮಾಡ್ತಾ ಇರ್ತಾನೆ. ಅವನು ಮೊದಲು ಅಧ್ಯಾಪಕನಾಗಿ ಕೆಲಸ ಮಾಡಿಕೊಂಡಿರ್ತಾನೆ. ಯಾವಾಗ ಸಂಬಳ ಸಾಕಾಗುವುದಿಲ್ಲೋ ಅಂಥ ಸಂದರ್ಭದಲ್ಲಿ ಕೆಟ್ಟ ಕೆಲಸಗಳಿಗೆ ಇಳಿತಾನೆ. ಏನೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ? ಒಂದು ಕೆಲಸಕ್ಕೆ ಸೇರ್ತಾನೆ. ಆ ಕೆಲಸದ ಯಜಮಾನನನ್ನೇ ಕೊಂದು ತಾನೇ ಯಜಮಾನನಾಗುತ್ತಾನೆ. ಕೊಲೆ ಮಾಡ್ತಾನೆ, ವ್ಯಭಿಚಾರವನ್ನು ಮಾಡ್ತಾನೆ, ವ್ಯಾಪಾರದಲ್ಲಿ ಮೋಸ ಮಾಡ್ತಾನೆ. ಮೋಸ, ವಂಚನೆ, ದರೋಡೆ, ಅತ್ಯಾಚಾರ ಎಲ್ಲವನ್ನು ಕೂಡ ಆ ವ್ಯಕ್ತಿಯು ಮಾಡ್ತಾನೆ. ಈ ನಾಟಕದಲ್ಲಿ ಅವನ ಮಾತುಗಳಲ್ಲಿಯೇ ಹಂತ ಹಂತವಾಗಿ ತೆರೆಯಾಗಿ ಎಲ್ಲ ವಿಚಾರಗಳನ್ನು ಅವನು ಹೇಳ್ತಾ ಹೋಗ್ತಾನೆ. ಇನ್ನೊಂದು ಕಡೆ ತನಿಖೆಗೆಂದು ಬಂದಂತಹ ಕಂಟಿ, ವಿಟ್ಟಿ, ಕಿಟ್ಟಿ ನೈಜ ಸ್ವಭಾವಗಳು ಕೂಡ ಅದರಲ್ಲಿ ಕೃತಕ ವಿನಯ, ನೈಜ ಕ್ರೌರ್ಯಗಳು ತೆರೆದುಕೊಳ್ಳುತ್ತದೆ. ಹೀಗೆ ವ್ಯಕ್ತಿ ಮತ್ತು ಸಮಾಜದ ನೈಜ ಸ್ವಭಾವ ಸಮಸ್ಯೆಗಳನ್ನು ಪದರವಾಗಿ ಬಿಚ್ಚಿ ತೋರಿಸುವುದೇ ಈ ನಾಟಕ ತೆರೆಗಳು ಎಂಬ ನಾಟಕದಲ್ಲಿ ಬರುವಂತಹ ವಿಷಯ.
ಈ ಸಂದರ್ಭದಲ್ಲಿ ಮಗುವೊಂದು ಹುಟ್ಟಿದಾಗ ಹೇಗೆ ತಂದೆ ತಾಯಿಯರು ಆ ಮಗುವಿಗೆ ಇಡುವ ಹೆಸರು ಎಲ್ಲರೂ ಗಮನಿಸಬೇಕು. ಮಗುವೊಂದು ಹುಟ್ಟಿದಾಗ ಹೇಗೆ ತಂದೆ ತಾಯಿ ಮಗುವಿಗೆ ಇಡುವ ಹೆಸರ ಎಲ್ಲ ಸಂದರ್ಭದಲ್ಲೂ ಅನ್ವರ್ಥವಾಗಿರುವುದಿಲ್ಲವೋ ಹಾಗೆ ಒಂದು ಕೃತಿಗೆ ಈ ಕೃತಿ ಇಡುವ ಹೆಸರು ಎಲ್ಲ ಸಂದರ್ಭದಲ್ಲೂ ಅನ್ವರ್ಥವಾಗಬೇಕಿಲ್ಲ. ಆದರೆ ತೆರೆಗಳು ಈ ನಾಟಕಕ್ಕೆ ಅನ್ವರ್ಥವಾಗಿದೆ ಎಂದು ಭಾವಿಸಬಹುದು. ಈ ನಾಟಕದಲ್ಲಿ ನಾಟಕದ ಬೆಳವಣಿಗೆ ನಿರ್ದಿಷ್ಟ ಗುರಿಯತ್ತ ಸಾಗಿದರೂ ಅಲ್ಲಲ್ಲಿ ಕೆಲವೊಂದು ತಿರುವುಗಳು ಬರುವಂಥದ್ದು ಕಾಣ್ಬೋದು. ತೆರೆಗಳು ನಾಟಕದ ಸಂದರ್ಭಗಳನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಅದು ಯಾವ ನಾಟಕದಿಂದ ಬಂದಿದೆ ಅಂತ ನಮಗೆ ಬರ್ಕೊಳ್ಳಿಕ್ಕೆ ಹಾಗೆ ಕವಿಯ ಹೆಸರನ್ನು ಬರ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಒಳ್ಳೆ ಹಂದಿ ಸಾಹಸ ಆತು ಕಣು. ಈ ಸಾಲನ್ನು ತೆರೆಗಳು ಎನ್ನುವ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ತೆರೆಗಳು ನಾಟಕವನ್ನು ಬರೆದವರು ಪಿ ಲಂಕೇಶ್ ಅವರು. ಇನ್ನು ಕಠಿಣ ಪದಗಳ ಅರ್ಥಗಳಲ್ಲಿ ನೋಡಿ. ಕೂನಿ ಅಂದರೆ ಕೊಲೆ, ಪಗಾರ ಅಂದರೆ ಸಂಬಳ, ಗಿಲೀಟು ಅಂದರೆ ನಯ, ಹಂದರ ಅಂದರೆ ಚಪ್ಪರ, ಹಚಡ ಅಂದರೆ ಮೇಲು ಹೊದಿಕೆ, ಸೈರಣೆ ಅಂದರೆ ಸಹನೆ, ಸೈರಣೆ ಅಂದರೆ ಸಹನೆ. ಈ ತೆರೆಗಳು ನಾಟಕದಲ್ಲಿ 3 ತನಿಖಾಧಿಕಾರಿಗಳಿದ್ದಾರಲ್ಲ, ಕಿಟ್ಟಿ, ವಿಟ್ಟಿ, ಕಂಟಿ. ಈ 3 ಕೂಡ ಒಂದೊಂದು ರೀತಿಯಲ್ಲಿ ಒಬ್ಬರು ಉದ್ದವಾಗಿದ್ದಾರೆ, ಒಬ್ಬರು ಚಿಕ್ಕದಾಗಿದ್ದಾರೆ ಎನ್ನುವಂಥದ್ದು. ಕಿಟ್ಟಿ ಕುಳ್ಳಗಿನ ವ್ಯಕ್ತಿ. ಯಾರು ಹೇಗಿದ್ದಾರೆ, ಯಾರ್ಯಾರ ಸ್ವಭಾವ ಅಥವಾ ಯಾವುದೇ ಅವರ ಗುಣಗಳ ಬಗ್ಗೆ ಹೇಳ್ತಾ ಹೋಗುವ. ಇಲ್ಲಿ ವ್ಯಕ್ತಿ ಒಂದು ಕಾಲದಲ್ಲಿ ಆದರ್ಶ ಉಪನ್ಯಾಸಕರಾಗಿದ್ದವರು, ಆದರೆ ಮಹತ್ವಾಕಾಂಕ್ಷೆ ಉಳ್ಳವನಾಗಿದ್ದವರು. ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಈ ಕೆಲಸವನ್ನು ಬಿಟ್ಟು ಬೇರೆ ಬೇರೆ ಅಡ್ಡ ಕೆಲಸಗಳಿಗೆ ಹೋಗುತ್ತಾರೆ. ಯಜಮಾನನ್ನು ಕೊಂದು ತಾನೇ ಯಜಮಾನನಾಗುತ್ತಾನೆ. ತಾನು ಮಾಡಿದ ಅಪರಾಧಗಳಿಂದ ತಪ್ಪಿಸಿಕೊಳ್ಳಲು ರಾಜಕಾರಣಿಗಳ ಸಹವಾಸವನ್ನು ಮಾಡುತ್ತಾನೆ. ಮೋಸದ ವ್ಯವಹಾರ, ಬಡ್ಡಿ ವ್ಯವಹಾರ, ವ್ಯಭಿಚಾರದಂಥ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ಈತನ ಅಪರಾಧವನ್ನು ಪತ್ತೆ ಹಚ್ಚಲು ಬರುವ ಆಗಂತಕರು ಈತನನ್ನು ಬಗೆ ಬಗೆಯ ಪ್ರಶ್ನೆಯ ಮೂಲಕ ಸಾವಿನ ಕುಣಿಕೆಯಲ್ಲಿ ಸಿಕ್ಕಿಸುತ್ತಾರೆ. ನಾಟಕದ ಕೊನೆಗೆ ಈತನ ಕೊರಳಿಗೆ ನೇಣು ಬೀಳುತ್ತದೆ. ವ್ಯಕ್ತಿ ನಾಟಕದಲ್ಲಿ ಒಬ್ಬ ಮನುಷ್ಯನಾಗಿ ಸಮಾಜದ ಕ್ರೂರ ಇತಿಹಾಸದ ಸಂಕೇತವಾಗಿ ಚಿತ್ರಿತನಾಗಿದ್ದಾನೆ. ಇನ್ನು ವಿಚಾರಣೆಗೆ ಬಂದಂಥವರು ಕಂಠಿ. ವ್ಯಕ್ತಿಯ ಅಪರಾಧವನ್ನು ತನಿಖೆ ಮಾಡಲು ಬರುವ ಆಗಂತುಕರಲ್ಲಿ ಒಬ್ಬ. ಈತ ಎತ್ತರದಲ್ಲಿ ವಿಟ್ಟಿ ಮತ್ತು ಕಿಟ್ಟಿಯರಿಗಿಂತ ಮಧ್ಯಮದವನು. ಉಳಿದವರಿಗಿಂತ ಈತನ ಮಾತುಗಳು ಹೆಚ್ಚು ಸುಸಂಸ್ಕೃತ. ಮಾತು ಮತ್ತು ನಡವಳಿಕೆಯಲ್ಲಿ ನಾಗರಿಕನಂತೆ ಕಾಣುತ್ತಾನೆ. ವ್ಯಕ್ತಿಗೆ ತನ್ನ ಜೊತೆಗಾರರಾದ ವಿಟ್ಟಿ ಕಿಟ್ಟಿಯನ್ನು ಪರಿಚಯಿಸುತ್ತಾನೆ. ಇವರಿಗೆ ಕ್ಯಾಪ್ಟನ್ ರೀತಿ ಕಂಡುಬರುವ ಕಂಠಿ ಇಡೀ ತನಿಖೆಯನ್ನು ನಿಯಂತ್ರಿಸುತ್ತಾನೆ. ವಿವಿಧ ಪ್ರಶ್ನೆಗಳನ್ನು ಕೇಳುವ ಮೂಲಕ ವ್ಯಕ್ತಿಯ ಇತಿಹಾಸವನ್ನು ಹೊರತೆಗೆಯುವುದರಲ್ಲಿ ಇವನ ಪಾತ್ರ ದೊಡ್ಡದು. ಈತ ಒಬ್ಬ ಜಾಣ ಪೊಲೀಸ್ ಅಧಿಕಾರಿಯಂತೆ, ವಕೀಲನಂತೆ ಚಿತ್ರಿತನಾಗಿದ್ದಾನೆ. ವಿಟ್ಟಿ ಕಂಠಿ ಮತ್ತು ಕಿಟ್ಟಿಯರಿಗಿಂತ ಎತ್ತರದವನು. ರಂಗಶೆಟ್ಟರ ಜ್ಯೇಷ್ಠ ಪುತ್ರ. ಕಲಿಯುವುದರಲ್ಲಿ ದಡ್ಡ. ಎತ್ತರವಿದ್ದುದರಿಂದ ವಿದ್ಯಾರ್ಥಿಯಾಗಿದ್ದಾಗ ಇವನೇ ಬಾಗಿಲ ಬೋಲ್ಟ್ ತೆಗೆಯುತ್ತಿದ್ದದ್ದು. ಆದ್ದರಿಂದ ಇವನಿಗೆ ಬೋಲ್ಟ್ ಎಂದೇ ಹೆಸರಾಯಿತು. ವ್ಯಕ್ತಿಯ ಮುಂದೆ ತನ್ನನ್ನು ಬೂದುನಾಯಿ ಎಂದು ಕರೆದುಕೊಳ್ಳುತ್ತಾ ಈಜಿಪ್ಟ್, ಗ್ರೀಕ್ ನಾಗರಿಕತೆಯ ನಿರ್ಮಾಣದಲ್ಲಿ ಬೂದುನಾಯಿಯ ಪೂರ್ವಿಕರ ಪಾತ್ರ ಬಹಳ ದೊಡ್ಡದು ಎಂದು ಪರಿಚಯಿಸಿಕೊಳ್ಳುತ್ತಾನೆ. ವ್ಯಕ್ತಿಯನ್ನು ತನಿಖೆಗೊಳಪಡಿಸಿ ಅವನ ಅಪರಾಧವನ್ನು ಪತ್ತೆ ಹಚ್ಚುವಲ್ಲಿ ಸಂದರ್ಭೋಚಿತವಾಗಿ ಸಹಕರಿಸುತ್ತಾನೆ. ಇನ್ನು ಕಿಟ್ಟಿ. ಈತ ವಿಟ್ಟಿ ಕಂಠಿಯರಿಗಿಂತ ಕುಳ್ಳ, ಆದರೆ ಸ್ವಭಾವದಲ್ಲಿ ಒರಟ. ಇವನ ಮಾತುಗಳನ್ನು ಕೇಳಿದಾಗ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಈತ ಕೆಳವರ್ಗದವನಂತೆ ಕಂಡುಬರುತ್ತಾನೆ. ಸಾವಿರಾರು ವರ್ಷಗಳಿಂದ ತನ್ನ ಮತ್ತು ತನ್ನ ವರ್ಗಕ್ಕಾಗಿರುವ ಅನ್ಯಾಯಗಳಿಗೆ ಸೇಡು ತೀರಿಸಿಕೊಳ್ಳುವವನಂತೆ ಕಂಡುಬರುತ್ತಾನೆ. ಕಂಠಿ ಈತನ ಅಡ್ಡ ಹೆಸರು ಬಾಕ್ಸರ್ ಎಂದು ಪರಿಚಯಿಸುತ್ತಾನೆ. ನೆಲಗುಮ್ಮ ನಾಯಿಗೂ ಬುಲ್ಡಾಗ್ ನಾಯಿಗೂ ಮಧ್ಯಮ ತಳಿಯಾದ ಇದು ಶಿಸ್ತಿನಿಂದ ಕಾವಲು ಕಾಯುವ ನಾಯಿ ಎಂದು ತಿಳಿಸುತ್ತಾನೆ. ವ್ಯಕ್ತಿಯ ಅಪರಾಧ ಪತ್ತೆ ಹಚ್ಚುವಲ್ಲಿ ಕೂಡ ಸಂದರ್ಭೋಚಿತವಾಗಿ ಸಹಕರಿಸುತ್ತಾನೆ. ಈತನ ಮಾತುಗಳು ಆ ಸಂದರ್ಭಕ್ಕೆ ಕ್ರೂರವಾಗಿ ಕೇಳಿಬಂದರೂ ಪರೋಕ್ಷವಾಗಿ ಪರಿಣಾಮಕಾರಿಯಾಗಿಯೇ ಇರುತ್ತದೆ. ನಾಟಕದ ಆರಂಭದಿಂದ ಕೊನೆಯವರೆಗೂ ವ್ಯಕ್ತಿಯನ್ನು ತನಿಖೆಗೊಳಪಡಿಸುವ ವಿಚಾರವನ್ನು ನೋಟ್ಬುಕ್ನಲ್ಲಿ ಬರೆದುಕೊಳ್ಳುವಂತಹ ಕೆಲಸ ಕಿಟ್ಟಿಯದು. ತನಿಖೆಯಲ್ಲಿ ಇವನ ಮಧ್ಯಪ್ರವೇಶದಿಂದ ಹುಸಿಗೋಪಗೊಳ್ಳುವ ಕಂಠಿ ಇವನ ಕಪಾಳಕ್ಕೆ ಬಾರಿಸುತ್ತಾನೆ. ಇದುವರೆಗಿನ ಕಂಠಿ ಮತ್ತು ಕಿಟ್ಟಿಯರಿಗಿಂತ
ಕೀಳಾಗಿ ವರ್ತಿಸುತ್ತಿದ್ದ ಕಿಟ್ಟಿ ತನಿಖೆ ಮುಕ್ತಾಯಕ್ಕೆ ಬರುತ್ತಿದ್ದಂತೆಯೇ ನ್ಯಾಯಾಧೀಶನ ಸ್ಥಾನದಲ್ಲಿ ನಿಂತು ವ್ಯಕ್ತಿಯ ಅಪರಾಧಗಳಿಗೆ ತಕ್ಕ ಶಿಕ್ಷೆ ವಿಧಿಸುವವನಾಗುತ್ತಾನೆ. ಕುಳ್ಳನಾಗಿದ್ದವನು ಎತ್ತರಕ್ಕೆ ಬೆಳೆದಂತೆ ಭಾಸವಾಗುತ್ತಾನೆ. ಇವಿಷ್ಟು ತೆರೆಗಳು ನಾಟಕದಲ್ಲಿ ಬರುವಂಥ ವಿಚಾರಗಳು. ಇನ್ನು ಬರುವಂತಹ ನಾಟಕ ಚಂದ್ರಕಾಂತನ ಮನೆ ಕುಸನೂರು. ಚಂದ್ರಕಾಂತ ಮನೆ ಕುಸನೂರು. ಮನೆ ನಾಟಕ ಬರೆದವರು ಚಂದ್ರಕಾಂತ ಕುಸನೂರು. ಮನೆ ಎನ್ನುವಂಥ ನಾಟಕವನ್ನು ಬರೆದಿದ್ದಾರೆ. ಈ ಮನೆ ನಾಟಕದಲ್ಲಿ ಒಂದು ಮನೆ ಕಟ್ಟುವ ವಿಚಾರವಾಗಿ ಮಾತನಾಡುವಂಥದ್ದು. ಇಲ್ಲಿ ಬರುವಂತಹ ಪಾತ್ರಗಳು ಅಷ್ಟೇ 3 ಪಾತ್ರಗಳು ಬರುವಂಥದ್ದು. 2 ಜನ ಸ್ನೇಹಿತರು ಮತ್ತು ಒಬ್ಬ ಹುಚ್ಚನ ಪಾತ್ರ ಈ ಒಂದು ನಾಟಕದಲ್ಲಿ ಬರ್ತದೆ. ಮನೆ ನಾಟಕವನ್ನು ಬರೆದವರು ಚಂದ್ರಕಾಂತ ಕುಸನೂರು. ಚಂದ್ರಕಾಂತ ಕುಸನೂರು. ನಾಟಕದಲ್ಲಿ ಬರುವಂತಹ ಪಾತ್ರಧಾರಿಗಳು ರಾಮಶೆಟ್ಟಿ, ಅದಾದ ಮೇಲೆ ಅವನ ಗೆಳೆಯ ರಾಮಶೆಟ್ಟಿ ಮತ್ತು ಒಬ್ಬ ಹುಚ್ಚ ಇರ್ತಾನೆ. ಇಲ್ಲಿ ಒಂದು ನಿಮಿಷ. ರಾಮಶೆಟ್ಟಿ, ಪರಮೇಶ್ವರಪ್ಪ ಮತ್ತು ಹುಚ್ಚನೆಂಬ 3 ಪಾತ್ರಗಳಷ್ಟೇ ಈ ಮನೆ ನಾಟಕದಲ್ಲಿ ಬರುವಂಥದ್ದು ಸ್ನೇಹಿತರೆ. ಮನೆ ನಾಟಕದಲ್ಲಿ 2 ಜನ ಗೆಳೆಯರು ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ, ಒಬ್ಬ ಹುಚ್ಚ, ಈ 3 ಪಾತ್ರಗಳು ಈ ಒಂದು ನಾಟಕದಲ್ಲಿ ಬರುವಂಥದ್ದನ್ನು ಕಾಣ್ಬೋದು. ಚಂದ್ರಶೇಖರ ಕುಸನೂರು ಅವರು ಮನೆ ನಾಟಕವನ್ನು ಬರೆದಿದ್ದಾರೆ. ಇವರಲ್ಲಿ ಇದೊಂದು ಸಾಮಾಜಿಕ ಆಕಾರವಾಗಿರುವಂಥ ಒಂದು ನಾಟಕ. ರಾಮಶೆಟ್ಟಿ, ಪರಮೇಶ್ವರಪ್ಪ ಮತ್ತು ಹುಚ್ಚನೆಂಬ 3 ಪ್ರಮುಖ ಪಾತ್ರಗಳು ನಾಟಕದಲ್ಲಿದೆ. ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಇಬ್ಬರೂ ಕೂಡ 50 ತುಂಬಿರುವ ಸಮವಯಸ್ಸಿನ ಒಂದೇ ಊರಿನ ಆಪ್ತರಾಗಿದ್ದಾರೆ. ಅಂದರೆ ಸಮವಯಸ್ಕರು, 50 ವರ್ಷ ಆಗಿದ್ದಂತಹ ಇಬ್ಬರು ಒಂದೇ ವಯಸ್ಸಿನ ಗೆಳೆಯರು ಅಂತ ಹೇಳ್ಬೋದು. ಆಪ್ತರಾಗಿದ್ದರು ಕೂಡ. ಇಬ್ಬರೂ ಕೂಡ ತಮ್ಮೂರಿಗೆ ಅಂಟಿಕೊಂಡಿರುವಂತಹ ಒಂದು ಗುಡ್ಡದ ತಗ್ಗು ಪ್ರದೇಶದಲ್ಲಿ ವಾಯು ವಿಹಾರ ನಿಮಿತ್ತ ಮುಖಾಮುಖಿಯಾಗುವ ಮೂಲಕ ನಾಟಕ ತೆರೆದುಕೊಳ್ತದೆ. ಅಂದರೆ ಇಲ್ಲಿ ಅವರು ವಾಕಿಂಗ್ ಹೋಗ್ತಾ ಇದ್ದಾರೆ ಸಂಜೆಯ ವಾಯು ವಿಹಾರಕ್ಕಾಗಿ. ಸಂಜೆಯ ಹೊತ್ತಿನಲ್ಲಿ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಗುಡ್ಡ ಬೆಟ್ಟ ಇಬ್ಬರೂ ಕೂಡ ತಮ್ಮ ಊರಿನಿಂದ ಬಂದಿರ್ತಾರೆ. ತಮ್ಮ ಊರಿನಿಂದ ಅವರಿಬ್ಬರೂ ಕೂಡ ಆಪ್ತರಾಗಿರ್ತಾರೆ. ಅವರು ವಾಯು ವಿಹಾರಕ್ಕಾಗಿ ಬಂದಿರ್ತವರು. ಗುಡ್ಡ ಮತ್ತು ತಗ್ಗು ಪ್ರದೇಶದಲ್ಲಿ ನಡ್ಕೊಂಡು ಹೋಗಲಿಕ್ಕೆ, ಮಾತುಕತೆಗಳನ್ನು ಆಡಲಿಕ್ಕೆ ಅಂತ, ವಾಕಿಂಗ್ ಹೋಗಲಿಕ್ಕೆ ಅಂತ ಬಂದವರು. ಅಂಥ ಸಂದರ್ಭದಲ್ಲಿ ಅವರು ಮಾತುಕತೆಗಳನ್ನು ಆಡ್ತಾ ಇರ್ತಾರೆ. ಒಂದು ಮನೆ ಕಟ್ಟುವ ವಿಚಾರವಾಗಿ ಮಾತನಾಡ್ತಾರೆ. ಆ ನಂತರದಲ್ಲಿ ಅಲ್ಲಿ ಒಬ್ಬ ಹುಚ್ಚ ಬಂದು ಅವನು ಬೇರೆ ಬೇರೆ ವಿಚಾರವಾಗಿ ಹೇಳ್ತಾನೆ. ಒಂದು ರೀತಿಯಲ್ಲಿ ದೇವರೇ ಕಳಿಸಿರುವಂಥದ್ದು, ದೇವರೇ ಮಾತನಾಡುವ ರೀತಿಯಲ್ಲಿ ಒಂದು ಕಾಕತಾಳೀಯವಾಗಿದ್ದರೂ ಕೂಡ ಕೆಲವೊಂದು ಅಚ್ಚರಿಯ ವಿಷಯಗಳು ಆ ಹುಚ್ಚ ಮಾತನಾಡ್ತಾ ಇರುವಾಗ ಅವರಿಗೆ ಅನಿಸುವಂಥದ್ದು ಇಲ್ಲಿ ಕಾಣ್ಬೋದು. ಇಬ್ಬರು ಕೂಡ ವಾಯು ವಿಹಾರದಲ್ಲಿ ಭೇಟಿಯ ನಡುವೆ ದಣಿವನ್ನು ನಡ್ಕೊಂಡು ಹೋದ ಸಂದರ್ಭದಲ್ಲಿ ಒಮ್ಮೆ ಎಲ್ಲಿಯಾದರೂ ಒಂದು ಕುಳಿತುಕೊಂಡು ಮಾತನಾಡುವ ಅಂತ ಹೇಳಿ ಒಂದು ಕಲ್ಲಿನ ಮೇಲೆ ವಿಶ್ರಾಂತಿಯನ್ನು ಪಡೆದುಕೊಳ್ತಾರೆ, ಕೂತ್ಕೊಳ್ತಾರೆ. ಅಲ್ಲಿ ಆ ವಿಶ್ರಾಂತಿಯ ನಡುವೆ ಇಬ್ಬರೂ ಕೂಡ ಸಹಜವಾಗಿಯೇ ತಮ್ಮ ಉಭಯ ಕುಶಲಗಳನ್ನು ವಿನಿಮಯ ಮಾಡಿಕೊಳ್ತಾರೆ. ಅಂದರೆ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಇಬ್ಬರು ಕೂಡ ವಿಶ್ರಾಂತಿಯ ಸ್ಥಳದಲ್ಲಿ ಪರಮೇಶ್ವರಪ್ಪನ ಮುಂದೆ ಒಂದು ಮನೆ ಕಟ್ಟುವ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಯಾರು? ರಾಮಶೆಟ್ಟಿ ಹೇಳ್ತಾರೆ, ಒಂದು ಮನೆ ಕಟ್ಟಬೇಕು ಮಾರಾಯ, ಒಂದು ಮನೆಯನ್ನು ಕಟ್ಟಬೇಕು ಅಂತ ಒಂದು ಸುದ್ದಿಯನ್ನು ಹೇಳ್ತಾನೆ. ಯಾರು? ರಾಮಶೆಟ್ಟಿ ಪರಮೇಶ್ವರಪ್ಪನ ಮುಂದೆ ಮನೆ ಕಟ್ಟುವ ವಿಚಾರವನ್ನು ಹೇಳ್ತಾರೆ. ಈ ವಿಷಯ ಇವರಿಬ್ಬರ ನಡುವೆ ಮಾತುಕತೆಯಾಗಿ ಈ ನಾಟಕದ ಉದ್ದಕ್ಕೂ ಕೂಡ ಬರುವಂಥದ್ದು. ರಾಮಶೆಟ್ಟಿಯು ಮನೆ ಕಟ್ಟುವ ವಿಷಯದಲ್ಲಿ ಪರಮೇಶ್ವರಪ್ಪ ಜನಪದೀಯ ಕಾಗವ್ವ ಗುಬ್ಬಕ್ಕನ ಕಥೆಯ ಮೂಲಕ ಮಣ್ಣಿನ ಮನೆಗಿಂತ ಕಲ್ಲಿನಿಂದ ಕಟ್ಟುವ ಗಚ್ಚಿನ ಮನೆ ಹೆಚ್ಚು ಬಾಳಿಕೆ ಬರುತ್ತದೆ ಎಂಬ ವಿವೇಕವನ್ನು ತುಂಬುತ್ತಾನೆ. ಇಲ್ಲಿ ರಾಮಶೆಟ್ಟಿ ನಾನು ಮನೆ ಒಂದು ಕಟ್ಟಬೇಕು, ಹೇಗೂ ಆಗ್ಬೋದು, ಒಂದು ಮನೆ ಇರಬೇಕು ಅಂತ ಹೇಳಿದಾಗ ಪರಮೇಶ್ವರಪ್ಪ ಒಂದು ಕಥೆಯ ಮೂಲಕ ಹೇಳ್ತಾನೆ. ಗುಬ್ಬಕ್ಕನ ಒಂದು ಕಥೆ ಇತ್ತು, ಮಣ್ಣಿನ ಮನೆಗಿಂತ ಸಿಮೆಂಟಿನ ಮನೆ
ಒಳ್ಳೆಯದು, ಕಲ್ಲಿನಿಂದ ಕಟ್ಟುವಂತಹ ಮನೆ ಒಳ್ಳೆಯದು ಅಂತ, ಮಣ್ಣಿನ ಮನೆಗಿಂತ ಅಂತ. ಹಾಗೆ ಪರಮೇಶ್ವರಪ್ಪ ಹೇಳ್ತಾನೆ, ನೋಡು ನೀನು ಹೇಗೂ ಮನೆ ಕಟ್ತಾ ಇದೆಯಾ, ಮಣ್ಣಿನ ಮನೆ ಕಟ್ಟೋದಕ್ಕಿಂತ ಕಲ್ಲಿನಿಂದ ಕಟ್ಟಿದಂತಹ ಗಟ್ಟಿ ಮನೆಯೇ ಒಳ್ಳೆಯದು, ನೀನು ಆ ರೀತಿ ಕಟ್ಟು, ಮಣ್ಣಿನಲ್ಲಿ ಎಲ್ಲ ಕಟ್ಟಲಿಕ್ಕೆ ಹೋಗಬೇಡ ಅಂತ ಹೇಳಿ ಒಂದು ವಿವೇಕದ ಮಾತುಗಳನ್ನು ಹೇಳ್ತಾರೆ. ಆದರೆ ಇವರಿಬ್ಬರ ನಡುವೆ ಸರಳವಾದ ಮಾತುಕತೆಗಳಾಗ್ತಾ ಇರ್ತದೆ. ಮನೆಯ ಬಗ್ಗೆ, ಮನೆಯ ಸಾಮಾನುಗಳ ಬಗ್ಗೆ ವಿರಳವಾಗಿ ಕಾಣಿಸಿಕೊಳ್ಳುವಂಥ ಮಾತನಾಡುವಾಗ ಹುಚ್ಚನೊಬ್ಬನು ಅಲ್ಲಿಗೆ ಬರ್ತಾನೆ. ಹುಚ್ಚನು ರಾಮಶೆಟ್ಟಿಯು ಮನೆ ಕಟ್ಟುವ ಸ್ಥಳದಲ್ಲಿ ಅಡಿಯಾಗಿ ನಿಂತು ಇಬ್ಬರ ಯೋಚನೆಯನ್ನು ಹಾಸ್ಯಾಸ್ಪದಗೊಳಿಸ್ತಾನೆ. ಈ ಹುಚ್ಚನ ಮಾತುಗಳು ಇವರಿಬ್ಬರಿಗೆ ಕೆಲವೊಮ್ಮೆ ಹುಚ್ಚುತನದಿಂದ ಮಾತನಾಡ್ತಾ ಇದ್ದಾನೆ ಅಂತ ಅನಿಸಿದ್ರು ಕೂಡ ಕೆಲವೊಮ್ಮೆ ದೈವಾಂಶ ಸಂಭೂತನಾಗಿ ಮಾತನಾಡುವಂತೆ ಕೇಳ್ತಾ ಇತ್ತು ಅವರಿಗೆ. ತತ್ವಜ್ಞಾನಿಯು ನುಡಿಗಳಂತೆ ಮಾತನಾಡ್ತಾ ಇದ್ದಾನೆ, ಅದನ್ನು ನೋಡಿ ಅವರಿಬ್ಬರೂ ಕೂಡ ತಬ್ಬಿಬ್ಬುಗೊಳ್ತಾರೆ. ಆದರೆ ಹುಚ್ಚನ ಈ ಸವಾಲುಗಳನ್ನು ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪರು ಆಸ್ತಿಕ ಮತ್ತು ವೈಚಾರಿಕ ಸಂವೇದನೆಯಿಂದ ಜೀರ್ಣಿಸಿಕೊಂಡು ಮನೆ ಕಟ್ಟುವ ವಿಚಾರವನ್ನು ಗಟ್ಟಿ ಮಾಡಿಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಮನೋಧರ್ಮವನ್ನು, ಪಾತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಆಗ್ತದೆ. ಹುಚ್ಚ ಬಂದು ಬೇರೆ ಬೇರೆ ರೀತಿಯಲ್ಲಿ ಹೇಳುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ರಾಜನಾಗಬೇಕಾದವನು ಹುಚ್ಚನಾಗಿದ್ದಾನೆ, ನಾನಿಲ್ಲೇ ಕೂಡೋದು, ನಾನಿಲ್ಲೇ ನಿಂದ್ರೋದು, ಬದುಕಿದ್ರು ಸಾಯ್ತಾರೆ, ಸತ್ತರೋರು ಬದುಕ್ತಾರೆ, ಇದೆಲ್ಲ ಕೂಡ ಹುಚ್ಚ ಹೇಳ್ತಾ ಇರುವಂಥದ್ದು. ಈ ಮಾತು ಕಾಗಿ ಕಣ್ಬಿಟ್ರೆ ಎಲ್ಲ ನಾಶ. ನೋಡಿ, ಸಂದರ್ಭ ಸ್ವಾರಸ್ಯದ ಸಾಲುಗಳಲ್ಲಿದೆ ನೋಡಿ, ಇದೆಲ್ಲ ಹುಚ್ಚನು ಹೇಳಿದಂತಹ ಮಾತುಗಳು. ಏನೇನೋ ಹೇಳ್ತಾ ಇದ್ದವ ಅವನೇನೋ ಇವರಿಗೆ ಕೆಲವೊಂದೆಲ್ಲ ಅರ್ಥ ಆಗ್ತಾ ಇತ್ತು, ಇನ್ನು ಕೆಲವರು ಅರ್ಥ ಆಗ್ತಾ ಇರಲಿಲ್ಲ. ಯಾರಿಗೆ? ರಾಮಶೆಟ್ಟಿಗೆ ಮತ್ತು ಪರಮೇಶ್ವರಪ್ಪರಿಗೆ. ಕಾಗಿ ಕಣ್ಬಿಟ್ರೆ ಎಲ್ಲ ನಾಶ ಆಗ್ತದೆ, ಮಡದಿ ಇಲ್ಲದ ಮನೆ ಮಸಕಾದಂತೆ, ನಾನಿಲ್ಲೇ ಕೂಡೋದು, ನಾನಿಲ್ಲೇ ನಿಂದ್ರೋದು, ರಾಜನಾಗಬೇಕಾದವನು ಹುಚ್ಚನಾಗಿದ್ದಾನೆ, ಬದುಕಿದವರು ಸಾಯ್ತಾರೆ, ಸತ್ತವರು ಬದುಕುವುದಿಲ್ಲ. ಆ ಕಡೆಗಿದ್ದ ಜನರನ್ನು ಮಲಗಿಸಿಬಿಡು, ಈ ಕಡೆಗಿದ್ದ ಜನರನ್ನು ಎಬ್ಬಿಸು, ನಾವು ಬದುಕಿದವರಲ್ಲ ಸತ್ತವರೆಂದು ಹೇಳೋಣ. ನಾನು ಮಹಾರಾಜ, ನನ್ನ ಅಭಿಷೇಕಕ್ಕೆ ದೇವತೆಗಳು ಆಕಾಶದಿಂದ ಅಮೃತ ಸುರಿಯುತ್ತಿದ್ದಾರೆ, ಆ ಮಹಾಪರ್ವದಲ್ಲಿ ನನ್ನ ಪ್ರಜೆಗಳಿಗೆ ಸುಖ ದೊರಕಲಿ. ನೋಡಿ, ಈ ರೀತಿಯ ಮಾತುಗಳನ್ನೆಲ್ಲ ಹುಚ್ಚ ಹೇಳ್ತಾ ಇರ್ತಾನೆ. ಇದರಿಂದ ಕೆಲವೊಮ್ಮೆ ಇವನು ಹುಚ್ಚತನದಿಂದ ಹೇಳ್ತಾ ಇದ್ದಾನೆ ಅಂತ ಕೂಡ ಅನಿಸಿದ್ರು ಕೂಡ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪರಿಗೆ ಕೆಲವೊಂದು ದೈವಾಂಶ ಸಂಭೂತ, ದೈವದಿಂದ ದೇವರು ಆಡುವಂತಹ ಮಾತುಗಳಂತೆ ಅವರಿಗೆ ಅನಿಸ್ತಾ ಇತ್ತು. ಅರ್ಥಗಳು ನೋಡಿದರೆ, ಬಡಿಗೆ ಅಂದರೆ ಕೋಲು, ಪಚೀತಿ ಅಂದರೆ ಇಕ್ಕಟ್ಟು, ತೊಂದರೆ, ಚಿತೆ ಅಂದರೆ ಹೆಣ, ಕೂಸು ಅಂದರೆ ಮಗು, ಪಗಡಿ ಅಂದರೆ ದಾಳ. ಅವಷ್ಟು ಮನೆ ಕಥೆಯಲ್ಲಿ ಆಯಿತು. ಇನ್ನು 4ನೆಯ ಕತೆ ಟಿಂಗರ ಬುಡ್ಡಣ್ಣ ನಾಟಕ. ಟಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದವರು ಚಂದ್ರಶೇಖರ ಪಾಟೀಲ. ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ 3 ಪಾತ್ರಧಾರಿಗಳು ಬರುವಂಥದ್ದು: ಮುದುಕ, ಮುದುಕಿ ಮತ್ತು ಹುಡುಗನಾದಂತಹ ಟಿಂಗರ ಬುಡ್ಡಣ್ಣ. ಈ ಒಂದು ಟಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದವರು ಚಂದ್ರಶೇಖರ ಪಾಟೀಲರವರು. ಈ ಒಂದು ನಾಟಕದಲ್ಲಿ ಬರುವಂತಹ ಪಾತ್ರಗಳು ಇನ್ನೊಮ್ಮೆ ಹೇಳ್ತೇನೆ: ಮುದುಕ ಮತ್ತು ಮುದುಕಿ, ಅವರ ಹುಡುಗ, ಅವರ ಮಗ ಟಿಂಗರ ಬುಡ್ಡಣ್ಣ ಎನ್ನುವಂತಹ ನಾಟಕ. ಈ ಒಂದು ನಾಟಕದಲ್ಲಿ ಮೋಹಿನಿ ಭಸ್ಮಾಸುರರ ಕಥೆಯಂತೆ ಈ ಒಂದು ನಾಟಕೀಯ ಕೂಡ ಪ್ರತಿಮೆ, ಅವಿವೇಕಿಗಳ ಕೈಗೆ ಸಿಕ್ಕಿದಂಥ ಅಧಿಕಾರದ ಬಗ್ಗೆ ಇಲ್ಲಿ ಹೇಳುವಂಥದ್ದು. ಒಂದು ಅನೈಸರ್ಗಿಕ ಶಕ್ತಿಯಿಂದಾಗಿ ಸುತ್ತಲಿನವರಿಗೆ ಕಂಟಕಪ್ರಾಯವಾಗುವಂಥದ್ದು ಇಲ್ಲಿ ಒಂದು ನಾವು ಕಾಣ್ಬೋದಾಗಿದೆ. ಈ ಒಂದು ನಾಟಕದ ವಿಚಾರ ಏನು ಅಂದರೆ, ಇಲ್ಲಿ ಮುದುಕ ಮುದುಕಿಯರು ಇರ್ತಾರೆ, ಅವರಿಗೆ ಮಕ್ಕಳಿರುವುದಿಲ್ಲ. ಎಷ್ಟೋ ವರ್ಷಗಳ ಕಾಲ ಪೂಜೆಗಳನ್ನೆಲ್ಲ ಮಾಡಿಸ್ತಾರೆ, ಹೋಮಗಳು, ಹವನಗಳು, ಬೇರೆ ಬೇರೆ ಮಂತ್ರಶಕ್ತಿಗಳು, ಮಂತ್ರವಿದ್ಯೆಗಳು, ತಂತ್ರಗಳು ಎಲ್ಲವನ್ನು ಕೂಡ ಮಾಡ್ತಾರೆ ಅವರು. ಆದರೂ ಕೂಡ ಅವರಿಗೆ ಮಕ್ಕಳಾಗೋದಿಲ್ಲ. ಇದರಿಂದ ಮುದುಕ ಮುದುಕಿಯರಿಗೆ ತುಂಬಾ ದುಃಖದಲ್ಲಿರ್ತಾರೆ, ಬೇಜಾರು ಕೂಡ ಆಗ್ತದೆ. ಒಂದು ದಿವಸ ಗಂಡ ಹೆಂಡತಿ ಇಬ್ಬರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಇಬ್ಬರು ಮಾತನಾಡ್ತಾ ಇದ್ದಾರೆ, ಸರಸ ಸಲ್ಲಾಪವನ್ನು ಮಾಡ್ತಾ ಇದ್ದಾರೆ. ಮಾದಕತೆ ಏನೂ ಮಾಸಿಲ್ಲ. ಮಕ್ಕಳಿಲ್ಲದ ಕೊರಗನ್ನು ಮರೆಯಲು ಈಗಲೂ ಕೂಡ ಮುದುಕನು ಹೆಂಡತಿಯನ್ನು ರೇಗಿಸುವಂಥದ್ದು, ಸಲ್ಲಾಪ ಮಾಡುವಂಥದ್ದೆಲ್ಲ ಮಾಡ್ತಾನೆ ಇರ್ತಾರೆ. ಛೇಡಿಸುವಂಥದ್ದು, ಕಾಡಿಸುವಂಥದ್ದು, ಮುದುಕಿಗೆ ಯಾವುದೇ ರೀತಿಯ ನೋವಾಗಬಾರ್ದು, ಮಕ್ಕಳಿಲ್ಲ ಎನ್ನುವಂಥ ಕೊರಗು ಬರಬಾರದು ಅಂತ ಹೇಳಿ ಮುದುಕಿಯನ್ನು ಹಳೆಯ ನೆನಪುಗಳೊಂದಿಗೆ ರಮಿಸಿ, ಛೇಡಿಸಿ, ಕಾಡುವುದನ್ನು ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ
ಮುದುಕ ಮತ್ತು ಮುದುಕಿ ಮಾತನಾಡ್ತಾ ಮಕ್ಕಳಿಲ್ಲದ ಬಗ್ಗೆ ಎಷ್ಟೋ ಪೂಜೆ ಹವನಗಳನ್ನೆಲ್ಲ ಮಾಡಿದರೂ ಆಗಲಿಲ್ಲ ಎನ್ನುವಂಥದ್ದು ಹೇಳ್ತಾ ಮುದುಕಿ ಕೊರಗ್ತಾ ಇರುವಂಥದ್ದನ್ನು ಕಂಡಂತಹ ಮುದುಕ, ನನಗೆ ಈಗ ಬೇಜಾರ ಇಲ್ಲ, ನನಗೆ ಮಕ್ಕಳಿಲ್ಲ ಅಂತ ಬೇಜಾರ ಇಲ್ಲ, ನನಗೆ ಈಗ ಉಪ್ಪಿಟ್ಟು ತಿನ್ನಬೇಕು ಅಂತ ಆಸೆ ಆಗಿದೆ, ನನಗೆ ಅದರ ಬಯಕೆ ಈಗ ಏನೂ ಕೂಡ ಇಲ್ಲ, ನನಗೆ ಉಪ್ಪಿಟ್ಟು ತಿನ್ನಬೇಕು, ಅದನ್ನು ಮಾಡಿ ತುಂಬ ದಿವಸ ಇಟ್ಟು ನಾವು ತಿನ್ನುವ, ಉಪ್ಪಿಟ್ಟು ಮಾಡಿಕೊಡು ನನಗೆ ಅಂತ ಮುದುಕಿಯ ಮನಸ್ಸನ್ನು ಬದಲಾಯಿಸಲಿಕ್ಕೆ ಅಥವಾ ಮುದುಕಿಯ ಮನಸ್ಸಲ್ಲಿರುವಂತಹ ಮಕ್ಕಳಿಲ್ಲ ಎನ್ನುವಂಥ ಬೇಜಾರನ್ನು ತೆಗಿಬೇಕು ಅಂತ ಹೇಳಿ ಮುದುಕ ಏನು ಹೇಳ್ತಾರೆ ಅಂತ ಹೇಳಿದರೆ, ನನಗೆ ಈಗ ಅದರ ಆಸೆ ಎಲ್ಲ ಏನೂ ಇಲ್ಲ, ನನಗೆ ಅದರ ಬಯಕೆ ಹತ್ತಿಲ್ಲ, ಇದರ ಬಯಕೆ ಹತ್ತತೆ ಐತಿ, ನನಗೆ ಉಪ್ಪಿಟ್ಟು ತಿನ್ನಂಗಾಗೈತಿ, ನನಗೆ ಉಪ್ಪಿಟ್ಟು ತಿನ್ನಬೇಕು ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಅದೇ ರೀತಿ ಅದಕ್ಕೆ ಮುದುಕಿ ಹೇಳ್ತಾರೆ, ಉಪ್ಪಿಟ್ಟು ಮಾಡಲಿಕ್ಕೇನೋ ಸರಿ, ಆದರೆ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಇಲ್ಲ ಅಂತ. ಇಲ್ಲಿ ಸಂಪೂರ್ಣವಾಗಿ ಈ ಒಂದು ನಾಟಕ ಉತ್ತರ ಕರ್ನಾಟಕದ ಗ್ರಾಮೀಣ ಸೊಗಡಿನಿಂದ ಕೂಡಿರುವಂತಹ ಒಂದು ಭಾಷೆಯಲ್ಲಿದೆ. ಉತ್ತರ ಕರ್ನಾಟಕದ ಗ್ರಾಮೀಣ ಸೊಗಡಿನಿಂದ ಕೂಡಿರುವಂತಹ ಭಾಷೆ. ಈಗ ಈರುಳ್ಳಿ ಇಲ್ಲ ಅಂತ ಹೇಳಿದಾಗ ಮುದುಕ ಹೇಳ್ತಾನೆ, ಈರುಳ್ಳಿ ಇಲ್ಲದಿದ್ದರೆ ನಾವು ಅವತ್ತು ನಟ್ಟಿರುವಂಥ ಈರುಳ್ಳಿ ಈಗ ಹೊಲದಲ್ಲಿ ಇರದೆ ನಮ್ಮ ಹಿತ್ತಿಲಲ್ಲಿ ನಾನು ನಟ್ಟಿದ್ದೇನಲ್ವ, ಅದರಲ್ಲಿ ಈಗ ಈರುಳ್ಳಿ ಆಗಿರ್ಬೋದು, ಉಳ್ಳಾಗಡ್ಡಿ ಆಗಿರ್ಬೋದು, ಆ ಉಳ್ಳಾಗಡ್ಡಿಯನ್ನು ತಗೊಂಡು ಬಾ ಅಂತ ಹೇಳಿ ಮುದುಕ ಹೋಗಿ ಉಳ್ಳಾಗಡ್ಡಿಯನ್ನು ತಗೊಂಡು ಬರ್ತಾರೆ. ಆ ಒಂದು ಉಳ್ಳಾಗಡ್ಡಿ ತುಂಬ ಎತ್ತರಕ್ಕೆ ಬೆಳೆದಿರ್ತಾರೆ, ಭೂತದ ರೀತಿಯಲ್ಲಿ ದೊಡ್ಡ ಮರದ ರೀತಿಯಲ್ಲಿ ಬೆಳೆದಿರ್ತದೆ. ಅದನ್ನೆಲ್ಲ ತೆಗೆದು ಈರುಳ್ಳಿಯನ್ನೆಲ್ಲ ತಂದು ಕೊಟ್ಟಾಗ ತುಂಬನೇ ಮುದುಕಿ ಎಲ್ಲವನ್ನು ಹೆಚ್ಚುತ್ತಾ ಇರ್ತಾಳೆ. ಕಟ್ ಮಾಡಿಕೊಂಡಿರುವಾಗ ಆ ಒಂದು ಈರುಳ್ಳಿಯ ಒಳಗಿನಿಂದ ಒಂದು ಸ್ವರ ಬರ್ತದೆ, ಅವ್ವಾ ಅಮ್ಮ ಅಂತ ಹೇಳಿದ ಸ್ವರ ಬರ್ತದೆ. ಇದು ಎಲ್ಲಿಂದ ಸ್ವರ ಬರ್ತಾ ಇದೆ, ಇದು ಹೊರಗಿನಿಂದ ಸ್ವರ ಬರ್ತಾ ಇರ್ಬೋದು ಅಂತ ಇಲ್ಲಿ ಮುದುಕಿ ಅಂದ್ಕೊಂಡಿರ್ತಾಳೆ. ಆದರೆ ನೋಡಬೇಕಾದ್ರೆ ಅದು ಆ ಈರುಳ್ಳಿಯಿಂದ ಸ್ವರವನ್ನು ಬರ್ತಾ ಇರುವಂಥದ್ದು, ಅವ್ವ ಅಮ್ಮ ಅಂತ ಕೇಳ್ತಾ ಇರ್ತದೆ. ನಂತರ ನೋಡಿದರೆ ಒಂದು ಮಗು ಹೊರಗೆ ಬರ್ತದೆ. ಆ ಮಗು ಹೊರಗೆ ಬಂದಾಗ ಮುದುಕರಿಗೆ ಆಶ್ಚರ್ಯ ಆದರೂ ಕೂಡ ತುಂಬಾ ಸಂತೋಷ ಕೂಡ ಆಗ್ತದೆ. ಅದಾದ ನಂತರ ಅವನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗೆಯೇ ಎಲ್ಲರಂತೆ ಶಾಲೆಗೂ ಕೂಡ ಸೇರಿಸ್ತಾರೆ. ಆದರೆ ಅವನ ಒಂದು ಶರೀರದ ಬೆಳವಣಿಗೆ ತುಂಬ ಹೆಚ್ಚು ಜಾಸ್ತಿ ಬೆಳೀತಾ ಇರ್ತಾನೆ. ಅವನು ಚಿಕ್ಕ ಮಕ್ಕಳೇ ಇರುವಂತಹ ರೀತಿಯಲ್ಲಿ ಅವನಿರಲಿಲ್ಲ, ಸ್ವಲ್ಪ ಜಾಸ್ತಿನೇ ಬೆಳೀತಾ ಇದ್ದ. ಈಗ 1ನೇ ತರಗತಿಯಲ್ಲಿದ್ದ ಮಕ್ಕಳಿಗೂ ಕೂಡ 10ನೇ ತರಗತಿಯಲ್ಲಿರೋ ಮಕ್ಕಳಿಗೂ ವ್ಯತ್ಯಾಸ ಇರುವಂತೆ ಅವನು ತುಂಬಾ ಬೆಳೀತಾ ಇದ್ದ. ಇದನ್ನೆಲ್ಲ ನೋಡಿ ಅವನ ತರಗತಿಯವರು, ಮಕ್ಕಳು, ಸಹಪಾಠಿಗಳೆಲ್ಲ ಅವನನ್ನು ನಗಾಡ್ತಾ ಇದ್ರು. ಇದರಿಂದ ಅವನಿಗೆ ನೋವಾಗ್ತಾ ಇತ್ತು. ಅವನು ಬೇಜಾರವನ್ನು ವ್ಯಕ್ತಪಡಿಸ್ತಾ ಇದ್ದ. ಅದ ನಂತರ ಅವನು ಅಜ್ಜಿಯಲ್ಲಿ ಹೇಳ್ತಾನೆ, ಅಮ್ಮನಲ್ಲಿ ನನಗೆ ಶಾಲೆಗೆ ಹೋಗುವುದಿಲ್ಲ, ಅಲ್ಲಿ ನನ್ನನ್ನು ತಮಾಷೆ ಮಾಡ್ತಾರೆ, ನಗ್ತಾರೆ, ನಾನು ತುಂಬ ಎತ್ತರಕ್ಕೆ ಬೆಳೀತಾ ಇದ್ದೇನೆ ಅಂತ ಹೇಳಿ ನಗ್ತಾ ಇದ್ದಾರೆ ಅಂತ. ಅವನಿಗೆ ಅವಮಾನ ಆಗಿರ್ತದೆ. ಅವನು ಅವಮಾನಕ್ಕೆ ಸೇಡು ಕೂಡ ತೀರಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾನೆ. ಅದಕ್ಕೆ ಮುದುಕಿಯರು ಅವನಿಗೆ ಸಮಾಧಾನ ಮಾಡ್ತಾರೆ. ಹಾಗೆ ಇವನನ್ನು ಹೇಗಾದರೂ ಮಾಡಿ ಶಾಲೆಗೆ ಕಳಿಸಬೇಕು, ಏನು ಮಾಡೋದು ಅಂತ ಹೇಳಿದಾಗ ಮುದುಕಿ ಒಂದು ಮಂತ್ರವಿದ್ಯೆಯನ್ನು ಕಲಿತಿರ್ತಾಳೆ. ಆ ಮಂತ್ರವಿದ್ಯೆಯಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಖಲಾಸ್ ಮಾಡುವಂತಹ ಶಕ್ತಿ ಕೂಡ ಆ ಮಂತ್ರವಿದ್ಯೆಗೆ ಇರ್ತದೆ. ಆ ಮಂತ್ರವಿದ್ಯೆಯನ್ನು ಅವನಿಗೆ ಕೊಟ್ಟು, ನೀನು ಇದನ್ನು ಒಳ್ಳೆಯದ ರೀತಿಗೆ ಬಳಸ್ಕೊಳ್ಬೇಕು, ಕೆಟ್ಟ ರೀತಿಗೆ ಬಳಸ್ಕೊಳ್ಬಾರ್ದು, ಅದನ್ನೆಲ್ಲ ಒಳ್ಳೆಯದಾಗುವಂತೆ ನೀನು ನೋಡ್ಕೊಳ್ಬೇಕು ಅಂತ ಹೇಳಿ ಆ ಮಂತ್ರವಿದ್ಯೆಯನ್ನು ಆ ಟಿಂಗರ ಬುಡ್ಡಣ್ಣನಿಗೆ ಕೊಡ್ತಾರೆ. ಟಿಂಗರ ಬುಡ್ಡಣ್ಣ ಸಿಕ್ಕಿದ್ದನ್ನೇ ಅವನೇನು ಮಾಡ್ತಾನೆ, ಶಾಲೆಗೆ ಹೋಗಿ ತನಗೆ ಅವಮಾನ ಮಾಡಿದಂತಹ ಟೀಚರ್ ಇರ್ಬೋದು, ಅವಮಾನ ಮಾಡಿದಂತಹ ಮಕ್ಕಳನ್ನೆಲ್ಲ ಕಲಾಸ್ ಅಂತ ಹೇಳಿ ಕಲಾಸ್ ಮಾಡಿಬಿಡ್ತಾನೆ. ಅದಾದ ನಂತರ ಮನೆಗೆ ಬಂದು ಮುದುಕಿಯಲ್ಲಿ ಎಲ್ಲ ಸುದ್ದಿ ಹೇಳಿದಾಗ ಅವರಿಗೂ ಕೂಡ ತುಂಬಾ ದುಃಖ ಆಗ್ತದೆ. ಈ ರೀತಿ ನೀನು ಮಾಡಬಾರ್ದು, ಇದು ಅನ್ಯಾಯಕ್ಕೋಸ್ಕರ ಅಲ್ಲ, ಇದು ನ್ಯಾಯಕ್ಕಾಗಿ, ಇದು ಒಳ್ಳೆಯ ಕೆಲಸಕ್ಕಾಗಿ ಮಾತ್ರ ನೀನು ಉಪಯೋಗಿಸಬೇಕು ಅಂತೆಲ್ಲ ಹೇಳಿದರೂ ಕೂಡ ಕೇಳುವುದಿಲ್ಲ. ಅದರಿಂದ ಕೋಪಗೊಂಡಂಥ ಟಿಂಗರ ಬುಡ್ಡಣ್ಣ ಮುದುಕಿಯರನ್ನು ಇಬ್ಬರನ್ನು ಕೂಡ ಖಲಾಸ್ ಮಾಡ್ತಾನೆ. ತನಗೆ ಹೇಳಿಕೊಟ್ಟಂತಹ ಬುದ್ಧಿಯನ್ನು ಅವರ ಮೇಲೆ ಅದನ್ನು ಪ್ರಯೋಗಿಸಿ ಅವರನ್ನಿಬ್ಬರನ್ನು ಕೂಡ ಸಾಯಿಸುವಂಥದ್ದು. ಅದಾದ ನಂತರ ಅವನು ಕೂಡ ಕೊನೆಗೆ ಸಾಯ್ತಾನೆ. ಅವನು ತಾನು ತಿಂದು ಎಸೆದಂತಹ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲು ಇಟ್ಟು ಕಾಲು ಜಾರಿ ಬಿದ್ದು ಕಲಸಾಗುವಂಥದ್ದು, ಸಾವನ್ನಪ್ಪುವ ಮೂಲಕ ಈ ನಾಟಕ ತೆರೆ ಬೀಳುವಂಥದ್ದನ್ನು ಕಾಣ್ಬೋದು. ಇದಿಷ್ಟು ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಬರುವಂತಹ ವಿಚಾರ. ಎಲ್ಲ ಸಹಪಾಠಿಗಳನ್ನು, ಗುರುಗಳನ್ನು ಎಲ್ಲರನ್ನು ಕೂಡ ಖಲಾಸ್ ಮಾಡುವಂಥದ್ದು. ಇಲ್ಲಿ ಬಂದಿರುವಂಥ ಪದದ ಅರ್ಥ ನೋಡಿ. ಹಾಗೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆ.
ಇದು ಒಟ್ಟಿನಲ್ಲಿ ಈ ಒಂದು ಟಿಂಗರ ಬುಡ್ಡಣ್ಣ ನಾಟಕ ಏನಾಗ್ತದೆ ಅಂತ ಹೇಳಿದರೆ, ಆ ಒಂದು ಮಂತ್ರವಿದ್ಯೆಯಿಂದ, ಆ ಒಂದು ಶಕ್ತಿಯಿಂದ ಅವಿವೇಕಿಗಳ ಕೈಗೆ ಸಿಕ್ಕಂತಹ ಅಧಿಕಾರ ಏನಾಗ್ತದೆ, ಅನೈಸರ್ಗಿಕ ಶಕ್ತಿಯಿಂದ ಸುತ್ತಲಿನವರ ಕಂಟಕಪ್ರಾಯವಾಗುವಂಥದ್ದು, ಎಲ್ಲ ವಿನಾಶಕ್ಕೂ ಕೂಡ ಕಾರಣವಾಗುವಂಥ ಒಂದು ದುರಂತ ನಾಟಕವೇ ಟಿಂಗರ ಬುಡ್ಡಣ್ಣ ನಾಟಕ. ಇವಿಷ್ಟು ಕೂಡ 4 ನಾಟಕಗಳಲ್ಲಿ ಬರುವಂಥ ವಿಚಾರ ಆಗಿದೆ. 1 ಹರಿಜನ್ವಾರ ನಾಟಕ, 2 ತೆರೆಗಳು ನಾಟಕ, 3 ಮನೆ ನಾಟಕ, 4ನೇದು ಟಿಂಗರ ಬುಡ್ಡಣ್ಣ ನಾಟಕ. ಇದಿಷ್ಟನ್ನು ನೀವು ಸ್ವಲ್ಪ ನಿಮಗೆ ಗೊತ್ತಿದ್ರೆ ಸಾಕು, ನಂತರ ನಿಮಗೆಲ್ಲವನ್ನು ಕೂಡ ಬರಿತಾ ಹೋಗ್ಬೋದು ಸ್ನೇಹಿತರೆ, ಏನೂ ಕಷ್ಟ ಇಲ್ಲ. ನಾಟಕದ ಹೆಸರು ಮತ್ತು ನಾಟಕವನ್ನು ಬರೆದಂತಹ ಲೇಖಕರ ಹೆಸರನ್ನು ಕೂಡ ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಅದು ಸಂದರ್ಭ ಸ್ವಾರಸ್ಯ ಬಂದಾಗ ನಮಗೆ ಬರೀಲಿಕ್ಕೆ ಅನುಕೂಲ ಆಗ್ತದೆ ಎನ್ನುವ ಕಾರಣದಿಂದ ನಾಟಕದ ಹೆಸರು ಮತ್ತು ಕವಿಯ ಹೆಸರನ್ನು ಸರಿಯಾಗಿ ತಿಳ್ಕೊಳ್ಳಿ. 4 ನಾಟಕ ಕೂಡ ಇದರಲ್ಲಿ ಎಲ್ಲವೂ ಕೂಡ ಇದೆ, ಅದರಿಂದ ಅದನ್ನೊಮ್ಮೆ ಕೇಳ್ಕೊಳ್ಳಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.